ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಮಾನವೀಯತೆ ಮರೆತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು. ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದ್ದರೂ ಡೋಂಟ್ ಕೇರ್. ಯುಜಿಡಿ ತುಂಬಿಕೊಂಡು ತಿಂಗಳುಗಳೇ ಕಳೆದರೂ ದುರಸ್ತಿ ಇಲ್ಲ. ಯುಜಿಡಿ ತ್ಯಾಜ್ಯ ನೀರು ನೇರವಾಗಿ ಚರಂಡಿಗೆ ಹರಿಸುತ್ತಿರುವ ನಗರಸಭೆ. ಆಶಾ ಕಾರ್ಯಕರ್ತೆಯರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ. ಕಾರ್ಮಿಕ ವಿರೋಧಿ ಕಾನೂನುಗಳ ಹಿಂಪಡೆಯಲು ಆಗ್ರಹ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ ಕಾರ್ಮಿಕ ಸಂಘಟನೆಗಳು. ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ. ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಪತಿಯಿಂದ ವಿದ್ಯಾರ್ಥಿ ಮೇಲೆ ಹಲ್ಲೆ. ಬೆತ್ತದಿಂದ ಥಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಹಾಸ್ಟೆಲ್ನಲ್ಲಿ ಉಳಿದಿದ್ದ ಅಡುಗೆ ಸಿಬ್ಬಂದಿ ಪತಿಯ ಕೃತ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಮಹಾಶಿವರಾತ್ರಿ ದಿನ ಉಚಿತ ಆಟೋ ಸೇವೆ ಆಯೋಜಿಸಿದ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ. ನಂದಿ ಗ್ರಾಮದ ಭೋಗನಂದೀಶ್ವರನ ದರ್ಶನಕ್ಕೆ ಆಟೋ ಸೇವೆ. ಗೋದಾನ ಮಾಡಿದ್ದ ಹರೀಶ್ ರೆಡ್ಡಿಯಿಂದ ಮತ್ತೊಂದು ಸೇವೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಮಾನವೀಯತೆಯೇ ಇಲ್ಲವಾಗಿದೆ. ಸಂಪೂರ್ಣ ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದ್ದರೂ ನಗರಸಭೆ ಅಧಿಕಾರಿಗಳಿಗೆ ಪರಿವೇ ಇಲ್ಲ. ಮನುಷ್ಯರಾದವರು ಬದುಕಲು ಸಾಧ್ಯವಾಗದ ಸ್ಥಿತಿ ಇದ್ದರೂ ನಗರಸಭೆಗೆ ಮಾತ್ರ ಗಮನ ಹರಿಸಬೇಕೆಂಬ ಕನಿಷ್ಠ ಯೋಚನೆ ಇಲ್ಲ. ಇನ್ನು ಜಿಲ್ಲಾಧಿಕಾರಿಗಳು ಬಂದಾಗ ಕೆಲಸ ಮಾಡಿದಂತೆ ನಟಿಸುವ ನಗರಸಭೆ ಅಧಿಕಾರಿಗಳು ಮತ್ತೆ ಅತ್ತ ತಿರುಗಿಯೂ ನೋಡದ ಸ್ಥಿತಿ. ಇದೆಲ್ಲ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿಯೇ ಹಾಗೆ. ಇವರಿಗೆ ಯಾವುದೇ ಕೆಲಸ ಮಾಡಿದರೂ ಅದರಿಂದ ಪ್ರತಿಫಲ ಬೇಕು ಅನಿಸುತ್ತೆ. ಪ್ರತಿಫಲ ಸಿಗದ ಯಾವುದೇ ಕೆಲಸ ಇವರಿಗೆ ಅಪತ್ಯ. ಹಾಗಾಗಿಯೇ ಜನರು ದಿನನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ನರಕದಿಂದ ಪಾರು ಮಾಡುವಂತೆ ನಾಗರಿಕರು ನಗರಸಭೆಗೆ ಮನವಿ ಮಾಡಿದರೂ ಇವರಿಗೆ ಇರುವೆ ಕಡಿದಂತೆಯೂ ಆಗಿಲ್ಲ. ಹಾಗಾಗಿಯೇ ಈ ಪ್ರದೇಶದ ಜನರು ಬದುಕಲು ಸಾಧ್ಯವಾಗದೆ ಸ್ವಂತ ಮನೆಗಳನ್ನು ಬಿಟ್ಟು ದೂರ ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳುವ ಗೋಜಿಗೆ ಹೋಗಿಲ್ಲ. ವೀಕ್ಷಕರೇ, ಇಲ್ಲಿ ಸ್ವಲ್ಪ ನೋಡಿ. ಈ ರಸ್ತೆಯುದ್ದಕ್ಕೂ ಹರಿದು ಒಣಗಿದೆಯಲ್ಲ, ಇದು ಜೇಡಿ ಮಣ್ಣು ಅಂತ ಭಾವಿಸಬೇಡಿ. ಯಾಕೆಂದರೆ ಇದು ಚಿಕ್ಕಬಳ್ಳಾಪುರ ನಗರದ ಯುಜಿಡಿ ತ್ಯಾಜ್ಯ ನೀರು. ಇಲ್ಲಿ ಕಾಣ್ತಾ ಇದೆಯಲ್ಲ ಪೈಪ್ ಹಾಕಿರೋ ಮ್ಯಾನ್ ಹೋಲ್. ಈ ಮ್ಯಾನ್ ಹೋಲ್ ತುಂಬಿ 3-4 ತಿಂಗಳೇ ಕಳೆದಿದೆಯಂತೆ. ನಗರಸಭೆ ಪೌರಾಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಮನವಿ ನೀಡಿ ಖುದ್ದು ಭೇಟಿಯಾಗಿ ಕಷ್ಟ ಹೇಳಿಕೊಂಡು ಸುಸ್ತಾಗಿದ್ದಾರೆ ಹೊರತು ಇವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ವರೆಗೆ ದುರ್ನಾತ ಬೀರುತ್ತಿದ್ದು ಇದನ್ನು ನಾಗರಿಕರಾದವರು ಸಹಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಪರಿಸ್ಥಿತಿ ಹೇಗಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಏನೇನೂ ಆಗಿಲ್ಲ ಎಂದು ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕಿವುಡರಂತೆ ವರ್ತಿಸುತ್ತಿದ್ದಾರೆ. ಇಲ್ಲಿ ಯುಜಿಡಿ ಕಲೆಕ್ಷನ್ ತುಂಬಿ 3-4 ತಿಂಗಳಾಗಿದೆ. ಆದರೆ ನೀವು ಕೊಚ್ಚೆ ನೀರು ರೋಡ್ಗೆ ಹರಿತಾನೆ ಇದೆ. ಒಳ್ಳೆ ಇದು ಸಮುದ್ರ ಥರ ಹರಿದೋದ್ರೂ ಯಾರು ಏನು ಇಲ್ಲಿ ಕೇರ್ ಮಾಡ್ತಾ ಇಲ್ಲ. ಗಾಡಿಗಳು ಹೋಗ್ತಾ ಇದ್ರೆ ಜುಯಿ ಅಂತ ಮನೆಗೆ ಹೊಡೆಯುತ್ತಾ ಇದೆ. ನಮಗೆ ಹೆಂಗಿರಬೇಕು ಇಲ್ಲಿ? ನಾವು ಮನೇಲಿ ಮಾಡಬೇಕು. ಮಕ್ಕಳು ಹಾಕ್ಕೊಂಡು ಎನಿ ಟೈಮು ನಾನು ಬಾಗಿಲು ಮುಚ್ಕೊಂಡಿರೋಕ್ಕಾಗಲ್ಲ. ಅದಕ್ಕೋಸ್ಕರ ನಗರಸಭೆಯವ್ರಿಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. DC ಸರ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. DC ಸರ್ ಬಂದು ನೋಡ್ಕೊಂಡು ಹೋದಾಗ ಮಾತ್ರ ಅವರು ಬಂದರು. ಯುಜಿಡಿ ಕಲೆಕ್ಷನ್ ಅವರು ಬಂದರು, ಏನೋ ಮಾಡೋರ ಥರ ದೊಡ್ಡದಾಗೆಲ್ಲ ಮಾಡಿದವ್ರ ಥರ ಹೋದ್ರು. ಬಟ್ ಮೊಟ್ಟಿಗ್ತಾರೆ, ಹೊಡಿತಾರೆ, ಒಟ್ಟಾಗ್ತಾರೆ. ಅಷ್ಟೇ ಬಿಟ್ಟರೆ ಒಂದಿನ ಸಾಲ್ಯೂಷನ್. ಅಷ್ಟೇ ಬಿಟ್ಟರೆ ನಾಳೆ ಯಥಾ ಪ್ರಕಾರ ದತ್ತಾಸಿದ್ದಿ ಇದು ಈ ರೋಡಲ್ಲಿ ಯಾರು ಕಿವಿಗೆ ಹಾಕೊಂಡವ್ರು ಮಹಾನುಭಾವರೇ ಇಲ್ಲ. ಕೌನ್ಸಿಲರ್ಗೆ ಫೋನ್ ಮಾಡಿದರೆ ನಮ್ಮದು 3 ತಿಂಗಳಾಗಿದೆ, ನಮ್ಗೆ ಆವಾಗಲೇ ಮುಗಿದೋಯ್ತು ಅಂತ ಹೇಳ್ತಾರೆ. ಅವರು ಯುಜಿಡಿ ಕಲೆಕ್ಷನ್ ಅವ್ರದ್ದು ಅಮರನಾರಾಯಣ ಅವ್ರಿಗೆ ಫೋನ್ ಮಾಡಿದ್ರೆ, ಮೇಡಮ್ ಅವ್ರು ಇವಾಗ ಬರ್ತಾಯಿದ್ದೀವಿ, ಅವಾಗ ಬರ್ತಾಯಿದ್ದೀವಿ, ಒಂದು ಕ್ಷಣನೂ ಬರ್ತಾ ಇಲ್ಲ, ಏನೂ ನಮಗೆ ರೆಸ್ಪಾನ್ಸಿಬಲ್ಸೇ ಮಾಡ್ತಾ ಇಲ್ಲ ಸರ್. ದಯವಿಟ್ಟು ನಮಗೇನೋ ಒಂದು ಸೊಲ್ಯೂಷನ್ ಮಾಡಿಕೊಡ್ಬೇಕು ಅಷ್ಟೇ ಸರ್.
ಇನ್ನು ಮನವಿ ಬಂದ ಕಾರಣಕ್ಕೆ ಮಾನವೀಯತೆಯಿಂದ ಜಿಲ್ಲಾಧಿಕಾರಿಗಳೇ ಈ ಸ್ಥಳಕ್ಕೆ ಬಂದು ಖುದ್ದು ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳು ಬಂದ ಸಂದರ್ಭದಲ್ಲಿ ಇನ್ನಿಲ್ಲದ ಗಡಿಬಿಡಿ ಮಾಡಿದ ನಗರಸಭೆ ಅಧಿಕಾರಿಗಳು ತಾವು ಪ್ರತಿನಿತ್ಯ ಇದೇ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೇವೆಂದು ತೋರಿಸಿಕೊಂಡಿದ್ದಾರೆ. ಇವರ ನಟನೆಗೆ ಜಿಲ್ಲಾಧಿಕಾರಿಗಳೇ ಫಿದಾ ಆಗಿ ನಗರಸಭೆ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾರಾ ಎಂದು ಮೂಗಿನ ಮೇಲೆ ಬೆರಳಿಡುವಂತೆ ಇವರ ಅಭಿನಯ ಇತ್ತು ಎಂದರೆ ಇವರು ಆಸ್ಕಾರ್ ಮಟ್ಟದ ನಟರೇ ಆಗಿದ್ದಾರೆ ಅಲ್ಲವೇ? ಇಂತಹ ನಟರು ಜಿಲ್ಲಾಧಿಕಾರಿಗಳು ವಾಪಸ್ ಆದಾಗ ಇವರು ವಾಪಸ್ ಆಗಿ ಈವರೆಗೂ ಇತ್ತ ಮುಖ ಮಾಡಿಲ್ಲ, ಅಲ್ಲಿನ ಸಮಸ್ಯೆ ಬಗೆಹರಿಸಿಲ್ಲ. 4 ತಿಂಗಳಿಂದ ತುಂಬ ಹಿಂಸೆ ಆಗ್ತಾ ಇದೆ. ಏನಂದರೆ ಈ ರೋಡು ವೆನುವಲ್ ಓಪನ್ ಆಗಿ ಎನಿ ಟೈಮು ರೋಡಲ್ಲೇ ಹೋಗ್ತಾ ಇರುತ್ತೆ. ತುಂಬ ಇಲ್ಲಿ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಾ ಇದೆ. ಹೆಲ್ತ್ ಇಶ್ಯೂಸ್ ತುಂಬ ಆಗಿ ಮಕ್ಕಳಿಗೆಲ್ಲ ಹುಷಾರಿದ್ದೀರ ಆಗ್ತಾ ಇದೆ. ಸುಮಾರು 2-3 ಸರಿ ಮಕ್ಕಳಿಗೆಲ್ಲ ಅಡ್ಮಿಟ್ ಮಾಡಿ ಆಸ್ಪತ್ರೆಯಿಂದ ಕರ್ಕೊಂಬಂದು ಡಿಸ್ಚಾರ್ಜ್ ಮಾಡಿದ್ರು ಈ ಸ್ಮೆಲ್ಗೆ ತುಂಬ ಹಿಂಸೆ ಅನಿಸುತ್ತೆ. ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಈ ಅಕ್ಕಪಕ್ಕದ ಮನೆಗಳೆಲ್ಲ ಇರೋಕ್ಕಾಗ್ತಾ ಇಲ್ಲ. ನಾವು ನಗರಸಭೆ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯಿತು. ಕಮಿಷನರ್ ಕಂಪ್ಲೇಂಟ್ ಕೊಟ್ಟರೆ ಯಾರು ಕೊಟ್ಟರು ಬರ್ತಾರೆ, ಮೋಟ್ರ್ ಇರ್ತಾರೆ, ಮತ್ತು ಕ್ಲೀನ್ ಮಾಡ್ತಾರೆ. 1 ದಿನದ್ದು 1 ಅವರ್ ಸೊಲ್ಯೂಷನ್ ಮಾಡ್ತಾರೆ ಅಷ್ಟೇ. ಮತ್ತು ಎನಿ ಟೈಮ್ ಇದೇ ಥರ ಹೋಗ್ತಾ ಇದೆ. ತುಂಬ ಹಿಂಸೆ ಅನಿಸುತ್ತೆ. ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಎಲ್ಲ ಇಲ್ಲಿ ಹೋಗೋವರೆಲ್ಲ ಪ್ರತಿಯೊಬ್ಬರು ಎಲ್ಲ ಮೂಗು ಮುಚ್ಕೊಂಡು ಹೋಗ್ತಾರೆ ಈ ರೋಡಲ್ಲಿ ಓಡಾಡೋರೆಲ್ಲ. ಇಲ್ಲಿ ಪಕ್ಕದಲ್ಲಿ ನ್ಯೂಟನ್ ಗ್ಲಾಮರ್ ಸ್ಕೂಲ್ ಇದೆ, ಇಲ್ಲಿ ಪಕ್ಕದಲ್ಲಿ ಬ್ರೈಟ್ ಸ್ಕೂಲ್ ಇದೆ, ಎಲ್ಲ ಸ್ಕೂಲ್ಗಳಿದೆ. ಎಲ್ಲ ಸ್ಕೂಲ್ ಮಕ್ಕಳು ಇದೇ ರೋಡಲ್ಲಿ ಓಡಾಡಬೇಕು. ಸಾಯಂಕಾಲ 3 ಗಂಟೆ ಮತ್ತು 9 ಗಂಟೆಯಲ್ಲಿ ಬಂದು ನೋಡಿದ್ರೆ ಆ ಚರಂಡಿ ನೀರಲ್ಲಿ ಎಲ್ಲ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಮಕ್ಕಳು. ತುಂಬ ಹಿಂಸೆ, ಮಕ್ಕಳಿಗೆಲ್ಲ ತುಂಬ ಇಶ್ಯೂಸ್ ಆಗ್ತಾ ಇದೆ. ಇದು ಮರಿ ಓಪನ್ ಆದಾಗಿಂದ ನಾವು ಎಲ್ಲಿ ಕಂಪ್ಲೇಂಟ್ ಕೊಟ್ಟರು ಬಂದಾಗ ಜಸ್ಟು ಬಂದು ಅದು ಮೋಟ್ರ್ ಇಕ್ತಾರೆ, ಅದನ್ನು ಮೂವ್ ಮಾಡ್ತಾರೆ, ಅಷ್ಟು ಬಿಟ್ಟರೆ ಅದು ರೋಡಿಗೆ ಬಿಟ್ಬಿಡ್ತಾರೆ. ಬಿಟ್ಬಿಟ್ರೆ ಮತ್ತೆ ಸೊಲ್ಯೂಷನ್ ಏನು ಮಾಡ್ತಾನೆ ಇಲ್ಲ, ಪರ್ಮನೆಂಟ್ ಸೊಲ್ಯೂಷನ್. 4 ತಿಂಗಳಿಂದ ಯುಜಿಡಿ ಸಮಸ್ಯೆ ಬಗೆಹರಿಸಲು ಈ ನಗರಸಭೆ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಎಂದರೆ ಜಿಲ್ಲಾಧಿಕಾರಿಗಳೇ ಈ ನಗರಸಭೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಮಾನವ ಹಕ್ಕುಗಳ ಉಲ್ಲಂಘನೆಯಡಿ ಪ್ರಕರಣ ದಾಖಲಿಸಬೇಕಾದ ಅಗತ್ಯವಿದೆ. ಈ ಕುರಿತು ಮತ್ತೊಬ್ಬರ ಅಳಲನ್ನು ಕೇಳಿಬಿಡಿ. ತುಂಬಾ ಸ್ಮೆಲ್ ಬರ್ತಾ ಇದೆ. ಮಕ್ಕಳಿಗೂ ನ್ಯೂಟನ್ ಸ್ಕೂಲ್ ಇದೆ, ಹಾಸ್ಟೆಲ್ ಇದೆ, ಇಲ್ಲಿ ತುಂಬಾ ಜನ ಇಂದು ಬಸ್ಗಳೆಲ್ಲ ಓಡಾಡ್ತಿದ್ದಾರೆ. ಓಡಾಡದ ಸಮೇತ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಸ್ಕೂಲ್ಗೆ ಹೋಗೋರಿಗೂ ಮತ್ತೆ ಸೊಳ್ಳೆ ಜಾಸ್ತಿ ಬರ್ತವೆ ಇದರಿಂದನೂ. ಎಲ್ಲರೂ ಮೂಗು ಮುಚ್ಕೊಂಡು ಓಡಾಡ್ತಿದ್ದಾರೆ. ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಸರ್. ದಯಮಾಡಿ ಸ್ವಲ್ಪ ಮಾಡಿಕೊಡಿ. ಬರ್ತಾನೆ ಇದೆ. ಯಾಕಂದ್ರೆ ಸ್ಮೆಲ್ ಬರ್ತಾ ಇದ್ರೆ ಮನೆ ಒಳಗೆ ಎಷ್ಟು ತರ ಬಾಗಿಲು ಹಾಕೊಂಡಿರೋಕ್ಕಾಗುತ್ತೆ. ಓಡಾಡ್ತಾರೆ, ಜನ ಓಡಾಡ್ತಾರೆ, ಮೂಗು ಮುಚ್ಕೊಂಡು ಓಡ್ತಾರೆ. ಊಟ ಮಾಡೋಕ್ಕೂ ಸ್ಮೆಲ್, ಅಡಿಗೆ ತುಂಬ ಸಮೀಪ ಇರೋದು. ತುಂಬ ಮಳೆ ಬಂದಾಗ ಕೊಚ್ಚಲ ಸ್ಮೆಲ್ಲು ಸರ್. ಅಂದರೆ ಸ್ವಲ್ಪ ನೋಡಿ ದಯಮಾಡಿ ಸ್ವಲ್ಪ ಇದು ಮಾಡಿಕೊಡಿ ಸರ್. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾರ್ಮಿಕ ವಿರೋಧಿ ಕಾಯ್ದೆಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜನ ವಿರೋಧಿ ನೀತಿ ಅನುಸರಿಸುತ್ತಿವೆ ಎಂದು ಆರೋಪಿಸಿ ಆಶಾ ಕಾರ್ಯಕರ್ತೆಯರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಲ್ಲದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಈ ವೇಳೆ ಒತ್ತಾಯಿಸಲಾಯಿತು. ಬಿಬಿಜಿ ರಾಮ್ಜಿ ಕಾಯ್ದೆಯನ್ನು ರದ್ದುಗೊಳಿಸಿ. ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು. ಅಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಾರ್ಮಿಕ ವಿರೋಧಿ ನಿಲುವು ತಾಳುತ್ತಿವೆ ಎಂದು ಈ ವೇಳೆ ಪ್ರತಿಭಟನಾಕಾರರು ಆರೋಪಿಸಿದರು. AIUTC ನೇತೃತ್ವದಲ್ಲಿ ಅಖಿಲ ಭಾರತ ಕಾರ್ಮಿಕ ಮುಷ್ಕರ ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಾರ್ಮಿಕರಿಗೆ ನೀಡಬೇಕಾದ ಕನಿಷ್ಠ ಸೌಲಭ್ಯ ನೀಡುವಂತೆ ಅವರು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ AITUC ಮುಖಂಡ ಹನುಮೇಶ್, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಶಾ ಕಾರ್ಯಕರ್ತೆಯರು ಇಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕಾರ್ಮಿಕ ಸಂಘಟನೆಗಳ ವಿರೋಧದ ನಡುವೆಯೂ ಲೇಬರ್ ಕೋಡ್ ಜಾರಿ ಮಾಡಿರುವುದು ಜನವಿರೋಧಿ ಕೆಲಸವಾಗಿದೆ. ರಾಜ್ಯ ಸರ್ಕಾರ ಇದನ್ನು ಅನುಷ್ಠಾನ ಮಾಡದೆ ತಡೆ ಹಿಡಿಯಬೇಕು. ಆ ಮೂಲಕ ಕಾರ್ಮಿಕರ ಪರ ಸರ್ಕಾರ ನಿಲ್ಲಬೇಕೆಂದು ಒತ್ತಾಯಿಸಿದರು. ಇನ್ನು ವಿದ್ಯುತ್ ಮಸೂದೆ, ವಿಬಿಜಿ ರಾಮೈ ಯೋಜನೆ ವಾಪಸ್ ಪಡೆಯಬೇಕು, ನರೇಗಾ ಯೋಜನೆ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಜನವರಿಯಲ್ಲಿ 10,000 ಗ್ಯಾರಂಟಿ ಘೋಷಿಸಿದ್ದರು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ 1 ವರ್ಷ ಕಳೆದರೂ ಈವರೆಗೂ ಅದು ಅನುಷ್ಠಾನವಾಗಿಲ್ಲ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯಬೇಕು. ಪ್ರಸ್ತುತ ಆಯವ್ಯಯದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ನೀಡುವ ಯೋಜನೆ ಜಾರಿ ಮಾಡಬೇಕು. ಆ ಮೂಲಕ ಕಾರ್ಮಿಕರ ಪರ ಮುಖ್ಯಮಂತ್ರಿ ಆಗಲಿದ್ದಾರೆ. ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯಬೇಕೆಂದು ಒತ್ತಾಯಿಸಿದರು. ಇವತ್ತು ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ನಮ್ಮ ದೇಶದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ನೀಡಿರ್ತಕ್ಕಂಥ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಆಶಾ ಕಾರ್ಯಕರ್ತೆಯರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಎಷ್ಟೆಲ್ಲ ಒಂದು ಪ್ರತಿರೋಧ ಇದ್ರೂ ಕೂಡ ಕಾರ್ಮಿಕ ಸಂಘಟನೆಗಳು ಈ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬೇಡಿ ಅಂತೇಳಿ 2 ವರ್ಷದಿಂದ ಕೂಡ ನಾವು ಸಾಕಷ್ಟು ಮನವಿ ಸಲ್ಲಿಸಿದ್ರು. ಕೇಂದ್ರ ಸರ್ಕಾರ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಿದೆ. ಅದು ಅತ್ಯಂತ ಜನವಿರೋಧಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಅದನ್ನ ಕರ್ನಾಟಕದಲ್ಲಿ ಅದನ್ನ ಜಾರಿಗೊಳಿಸಬಾರ್ದು. ಕೇಂದ್ರ ಸರ್ಕಾರ ಜಾರಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ, ಅದನ್ನ ಅನುಷ್ಠಾನ ಮಾಡದೆ ತಡೆ ಹಿಡಿಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಹಾಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಉದ್ಯೋಗ ಕಲ್ಪಿಸ್ತಾ ಇತ್ತು, ಅದನ್ನ ಇವತ್ತು ರದ್ದು ಮಾಡಿ BB-G-Ramji ಕಾಯ್ದೆ ತಂದಿದ್ದಾರೆ. ಅದನ್ನು ಕೂಡ ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಅದನ್ನ ರದ್ದು ಮಾಡ್ಬೇಕಂತೇಳಿ. ಹಾಗೆ ಶಾಂತಿ ಕಾಯ್ದೆ, ಬೀಜ ಕಾಯ್ದೆ, ವಿದ್ಯುತ್ ಶಕ್ತಿ ಮಸೂದೆ, ಇವುಗಳೆಲ್ಲ ಏನಿದೆ ಜನವಿರೋಧಿ ಮಸೂದೆ ಕಾಯ್ದೆಗಳನ್ನ ಹಿಂಪಡಿಬೇಕು ಕೇಂದ್ರ ಸರ್ಕಾರ. ಇವತ್ತು ಜನಸಾಮಾನ್ಯರು ಕಾರ್ಮಿಕರ ಪರವಾಗಿ ನಿಲುವು ತಗೊಂತಾರೆ ಅನ್ಕೊಂಡು ಜನಸಾಮಾನ್ಯರು ಅವ್ರಿಗೆಲ್ಲ ಓಟ್ ಹಾಕಿ ಗೆಲ್ಸಿದ್ದಾರೆ. ಆದ್ರೆ ಅವ್ರು ನೋಡಿದ್ರೆ ಇಡೀ ದೇಶನೇ ಮಾರ್ಕೊಂತಿದ್ದಾರೆ. ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪರ ನೀತಿಗಳನ್ನ ರೂಪಿಸ್ತಿದ್ದಾರೆ. ಇದನ್ನ ತಡೆಗಟ್ಟಬೇಕು. ಆ ಒಂದು ಉದ್ದೇಶದಿಂದ ಇವತ್ತು ಇಡೀ ದೇಶದಲ್ಲಿ ರೈತರು, ಕಾರ್ಮಿಕರು, ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರನ ನಡೆಸ್ತಾ ಇರೋದು. ಈ ಮುಷ್ಕರದ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾವು. ಹಾಗೆ ಆಶಾ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಜನವರಿಯಲ್ಲಿ 10,000 ಗ್ಯಾರಂಟಿ, ಪ್ರತಿ ತಿಂಗಳು 10,000 ಗ್ಯಾರಂಟಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು. 1 ವರ್ಷದ ಮೇಲೆ 1 ತಿಂಗಳಾಯ್ತು, ಇನ್ನೂ ಕೂಡ ಆದೇಶ ಬಂದಿಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಮಾತು ಉಳಿಸ್ಕೊಬೇಕು. ಈ ಬಜೆಟ್, ಈ ಮಾರ್ಚ್ ಬಜೆಟ್ನಲ್ಲಿ ಅವರ ಇದಕ್ಕೆ ಸಂಬಂಧಪಟ್ಟಾಗ ಆದೇಶ ಹೊರಡಿಸಬೇಕು. ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹನ ಹೆಚ್ಚಳ ಮಾಡಲೇಬೇಕು ಅಂತೇಳಿ ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಆಗ್ರಹಿಸ್ತಾ ಇದ್ದೇವೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. BB-G-Ramji ಕಾಯ್ದೆಯನ್ನು ರದ್ದುಗೊಳಿಸಿ. ಅದು ಸರ್ಕಾರದ ವಸತಿ ಶಾಲೆ, ಅದರಲ್ಲೂ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಇಲ್ಲಿ ವ್ಯಾಸಂಗ ಮಾಡೋದೆಲ್ಲ ಬಹುತೇಕ ಬಡವರ ಮಕ್ಕಳೇ ಆಗಿದ್ದು, ಇಂತಹ ಬಡಪಾಯಿ ಮಕ್ಕಳ ಮೇಲೆ ಅಲ್ಲಿ ಕೆಲಸ ಮಾಡುವ ಅಡುಗೆ ಸಿಬ್ಬಂದಿಯ ಪತಿ ಪೈಶಾಚಿಕತೆ ಮೆರೆದಿರುವ ವಿಡಿಯೋ ಇದೀಗ ವೈರಲ್ ಆಗಿದ್ದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ವಸತಿ ಶಾಲೆಗಳನ್ನು ತೆರೆದಿದ್ದು, ಈ ಶಾಲೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಪೈಶಾಚಿಕತೆ ಮಿತಿ ಮೀರುತ್ತಿದೆ. ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಮೇಲೆ ಅಲ್ಲಿನ ಅಡುಗೆ ಸಿಬ್ಬಂದಿಯ ಪತಿ ಬೆತ್ತದಿಂದ ಥಳಿಸಿ ಪೈಶಾಚಿಕತೆ ಮೆರೆದಿದ್ದು, ಈ ವಿಡಿಯೋ ಇದೀಗ ಸಾಮಾಜಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೌರಿಬಿದನೂರು ನಗರದ ಕರೇಕಲ್ಲಹಳ್ಳಿಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು, ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಮತ್ತು ಅವರ ಪತಿಗೂ ಉಳಿದುಕೊಳ್ಳಲು ಜಾಗ ನೀಡಲಾಗಿದೆ. ಇದೇ ಮಕ್ಕಳ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳಲು ಅವಕಾಶ ನೀಡಿರುವುದನ್ನೇ ಬಂಡವಾಳ ಮಾಡಿಕೊಂಡಿರುವ ಅಡುಗೆ ಸಿಬ್ಬಂದಿ ಪತಿ ಕಲೆಂದರ್ ಎಂಬ ಧೂರ್ತ ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರಿದ್ದಾನೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಈ ವಿಡಿಯೋ ವಿಚಾರ ಮುಂದಿಟ್ಟುಕೊಂಡ ಕೆಲವರು ತಾವು ಪತ್ರಕರ್ತರು ಎಂದು ಹೇಳಿಕೊಂಡು ರಾತ್ರಿ ವೇಳೆ ಗೋಡೆ ಹಾರಿ ಒಳಗೆ ಪ್ರವೇಶಿಸಿದ್ದಾರೆ. 18 ವಿದ್ಯಾರ್ಥಿನಿಯರು ಇರುವ ಈ ಹಾಸ್ಟೆಲ್ನಲ್ಲಿ ತಡರಾತ್ರಿ ಕೆಲವರು ಅಲ್ಲಿನ ಶಿಕ್ಷಕರೊಂದಿಗೆ ಕುಳಿತು ಮಾತನಾಡುತ್ತಿರುವ ವಿಡಿಯೋ ನೋಡಿದವರು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಆದರೆ ಹೊರಗಿನವರಿಗೆ ಮುಕ್ತ ಪ್ರವೇಶ ನೀಡಿರುವುದು, ಇಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಭದ್ರತೆ ಇದೆಯೇ ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆ ಮೇಲಾಧಿಕಾರಿಗಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ.
ಈ ಬಗ್ಗೆ ವಾರ್ಡನ್ ನವೀನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ವಿದ್ಯಾರ್ಥಿಗೆ ಅಡುಗೆ ಸಿಬ್ಬಂದಿ ಪತಿ ಥಳಿಸಿರುವ ಘಟನೆಯ ವಿಡಿಯೋ 2 ತಿಂಗಳ ಹಿಂದೆ ನಡೆದಿರುವುದು ಈಗ ನನ್ನ ಗಮನಕ್ಕೆ ಬಂದಿದೆ. ರಾತ್ರಿ ಇಬ್ಬರು ವ್ಯಕ್ತಿಗಳು ಹಾಸ್ಟೆಲ್ ಕಾಂಪೌಂಡ್ ಹಾರಿ ಬಂದು ನಾವು ಪತ್ರಕರ್ತರು ಎಂದು ಹೇಳಿಕೊಂಡು ಹಾಸ್ಟೆಲ್ ತರಗತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅವರು ಪತ್ರಕರ್ತರೋ ಇಲ್ಲವೋ ನನಗೆ ಸರಿಯಾದ ಮಾಹಿತಿ ಇಲ್ಲ. ಇದನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸರಿಗೆ ದೂರು ನೀಡಲಾಗುವುದು ಎಂದರು. ಪರ್ಮಿಷನ್ ಇಲ್ಲ ಹೆಂಗ್ ಹೊರಟ್ಬಿಟ್ಟು ನೀನು ಪ್ರಿನ್ಸಿಪಲ್ ಅವರೇ ಬಂದವ್ರೆ ಪರ್ಮಿಷನ್ ಇಲ್ಲ ನೀವು ಯಾಕೆ ಬರ್ಬೇಕು ನೀವು ಮೊದಲು ಪ್ರಿನ್ಸಿಪಲ್ ಇಲ್ಲ ಅದು ಹೆಂಗ್ ಬಂದು ಒಳಗಡೆ ನೀವು ಮೀಡಿಯಾದವರು ಮಾಡ್ಬಿಡಿ ಗೇಟ್ ಹತ್ರ ವಾಚ್ಮ್ಯಾನ್ ಇಲ್ಲ ಚಿಕ್ಕ ಮಕ್ಕಳದು ಇವ್ರು ಬೇರೆ ಗುಟ್ಕ ಹಾಕೊಂಡು ಕುತ್ಕೊಂಡಿದ್ದಾರೆ ಇವರು ಗುಟ್ಕ ಹಾಕೊಂಡು ಇದು ಚಿಕ್ಕ ಮಕ್ಕಳದು ಸ್ಕೂಲು ಇಲ್ಲಿ ಗುಟ್ಕ ಹಾಕೊಂಡು ಕುತ್ಕೊಂಡು ಅಲ್ಲಿ ವಾಚ್ಮ್ಯಾನ್ ಇಲ್ಲ ಗೇಟ್ ಹತ್ರ ಇನ್ನೊಂದು ವಾರ್ಡನ್ ಹತ್ರ ಬಂದಿರೋದು ಕಂಪ್ಲೇಂಟ್ ಬಂದಿರೋದು ಮಾತಾಡೋದಕ್ಕೆ ನೀವು ಇನ್ಚಾರ್ಜ್ ಇಲ್ಲಿ ಅಲ್ಲ ಟೀಚರ್ ನಾನು ವಾರ್ಡನ್ ಹತ್ರ ಕಂಪ್ಲೇಂಟ್ ಬಗ್ಗೆ ಮಾತಾಡೋದು ಇದು ಪಬ್ಲಿಕ್ ಕಡೆಯಿಂದ ಬಂದಿರೋದು ಪಬ್ಲಿಕ್ ಕಡೆಯಿಂದ ಬಂದಿರೋ ಕಂಪ್ಲೇಂಟ್ ಇಲ್ಲ ನಾನು ವಾರ್ಡನ್ ಹತ್ರ ಮಾತಾಡ್ತೀನಿ ಪರ್ಮಿಷನ್ ಒಳಗಡೆ ಬರ್ಬೇಕಲ್ಲ ನೀವು ಪರ್ಮಿಷನ್ ಯಾರು ಎತ್ಕೊಂಡ ಗೇಟ್ ಹತ್ರ ಯಾರು ಅವ್ರೆ ಬನ್ನಿ ಗೇಟ್ ಹತ್ರ ಯಾರಿಲ್ಲ ಲಾಕ್ ಆಗಿ ಮುಂದೆ ಒಳಗಡೆ ಲಾಕ್ ಆದ್ರೆ ಯಾರಾದ್ರೂ ಬರೋಕ್ಕಾಗುತ್ತಾ ಮತ್ತೆ ಹೆಂಗ್ ಬಂದ್ರಿ ಅದೇ ಲಾಕ್ ಇಲ್ಲಿ ಆಚೆ ಕಡೆ ತಪ್ಪಿಸ್ಕೊಂಡು ಹೋದ್ರೆ ಕೇಳೋರು ಇಲ್ಲ ಇರಿ ಇಲ್ಲಿ ಆಚೆ ಕಡೆ ತಪ್ಪಿಸ್ಕೊಂಡು ಹೋದ್ರೆ ಯಾರು ಕೇಳೋರು ಮಾತಾಡ್ಬೇಡಿ ಆಚೆ ಕಡೆ ತಪ್ಪಿಸ್ಕೊಂಡು ಹೋದ್ರೆ ಕೇಳೋರಿಲ್ಲ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಚಿಕ್ಕ ಮಕ್ಕಳು ಇವ್ರು ನೋಡಿದ್ರೆ ಗುಟ್ಕ ಹಾಕೊಂಡು ಕುತ್ಕೊಂಡವ್ರೆ ಅಲ್ವಾ ಇಲ್ಲಿ ವಾರ್ಡನ್ 24 hours ಇಲ್ಲೇ ಇರಬೇಕು ಅಲ್ವಾ ವಾರ್ಡನ್ ಇಲ್ಲ 24 hours ಇರೋ ಅವಶ್ಯಕತೆ ಇಲ್ಲ ವಾರ್ಡನ್ ಈಗ ಅವರು ಇನ್ಚಾರ್ಜ್ ಮೂರು ಹಾಸ್ಟೆಲ್ ಇದು ಮಾಡ್ತಾರೆ ಯಾರು ಆ ಮೂರು ಇದ್ರ ಕಡೆ ಇರ್ಬೇಕು ಅವರು ನೀವು 24 ಗಂಟೆ ಒಂದೇ ಸ್ಕೂಲಲ್ಲಿ ಇರಬೇಕು ಅಂದ್ರೆ ಒಂದೇ ಹಾಸ್ಟೆಲ್ ಇರಬೇಕು ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ ಅದು ವಾರ್ಡನ್ ಬಂದು ಹೇಳ್ಬೇಕು ಇವಾಗ ನೀವು ಇಲ್ಲಿ ಯಾರೋ ಅವ್ರು ಬಂದಾಗ ನೀವು ಪರ್ಮಿಷನ್ ತಗೊಂಡು ಇಲ್ದವೆಲ್ಲ ಎನ್ಕ್ವೈರಿ ಮಾಡ್ಬೇಕಲ್ಲ ಇಂದಿನ ದಿವಸ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿರುತ್ತೇನೆ. ಇಲ್ಲಿನ ಏನು ಸರೌಂಡಿಂಗ್ ಇದೆ, ಆಮೇಲೆ ಹಾಸ್ಟೆಲ್ ವ್ಯವಸ್ಥೆ, ಆಮೇಲೆ ಟೀಚರ್ಸ್ ಜೊತೆ ಮತ್ತು ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಜೊತೆ ಕೂಡ ಸಂವಾದ ನಡೆಸಿರ್ತೀನಿ. ಹಾಸ್ಟೆಲಲ್ಲಿ ಕೊಡ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ನ ಎನ್ಕ್ವೈರಿ ಮಾಡಲಾಗಿದೆ. ಏನು ನಮಗೆ ಕಂಪ್ಲೇಂಟ್ ಬಂದಿತ್ತು, ನಿನ್ನೆ ಯಾರೋ ಟ್ರೆಸ್ಪಾಸಿಂಗ್ ಆಗಿತ್ತು ಅಂತ, ಅದ್ರ ಬಗ್ಗೆ ಕೂಡ ವರದಿ ಕೂಡ ಕೊಡೋದಕ್ಕೆ ವಾರ್ಡನಿಗೆ ಸೂಚನೆ ಕೂಡ ಕೊಟ್ಟಿದ್ದೀನಿ. ಹಾಗೆ ಯಾರು ಟ್ರೆಸ್ಪಾಸಿಂಗ್ ಅಂತ ಆಗಿದ್ದರೆ ಅಂಥವ್ರ ವಿರುದ್ಧ ಸ್ಟೇಷನಲ್ಲೂ ಕೂಡ ದೂರು ಕೊಡೋದಕ್ಕೆ ಇಂಟಿಮೇಟ್ ಮಾಡಿದ್ದೀನಿ. ಹಾಗೆ ಅವರ ಮೇಲಧಿಕಾರಿಗಳು ಕೂಡ ಮಾತಾಡಿದ್ದೀನಿ. DM ಅವ್ರ ಜೊತೆಗೆ ಕೂಡ ನಾಳೆ ಮಾತಾಡ್ತೀನಿ ಮತ್ತು ಅವ್ರ ಜೊತೆಗೆ ಪತ್ರ ಸಂವಾದ ಕೂಡ ಮಾಡ್ತೀನಿ. ತಹಸೀಲ್ದಾರ್ ಅರವಿಂದ್ ಅವರು ಮಂಗಳವಾರ ರಾತ್ರಿ ಹಾಸ್ಟೆಲ್ಗೆ ಬಂದಿದ್ದ ಅಪರಿಚಿತರು, ವಾರ್ಡನ್, ಸಿಬ್ಬಂದಿ ಮತ್ತು ಮಕ್ಕಳಿಂದ ಮಾಹಿತಿ ಪಡೆದರು. ಕೊಠಡಿಗಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿಸಿ ಕ್ಯಾಮೆರಾ, ಊಟದ ಮೆನ್ಯೂ, ಬಯೋಮೆಟ್ರಿಕ್ ಇಲ್ಲದೇ ಇರುವ ಬಗ್ಗೆ ವಿವರಣೆ ಕೇಳಿ ನೋಟಿಸ್ ನೀಡಲಾಗುವುದು ಹಾಗೂ ಅಪರಿಚಿತರು ಬಂದಿರುವ ಬಗ್ಗೆ ಪೊಲೀಸ್ ದೂರು ನೀಡಲು ವಾರ್ಡನ್ಗೆ ಸೂಚನೆ ನೀಡಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮಹಾಶಿವರಾತ್ರಿ ಇಡೀ ನಾಡಿಗೆ ವಿಶೇಷ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಹಾಶಿವರಾತ್ರಿ ಮತ್ತಷ್ಟು ವಿಶೇಷ. ಕಾರಣ ನಂದಿಗಿರಿಧಾಮದ ಮೇಲೆ ಯೋಗನಂದೀಶ್ವರ, ನಂದಿಗ್ರಾಮದಲ್ಲಿ ಭೋಗನಂದೀಶ್ವರ, ಜೊತೆಗೆ ಈಶಾ ದೇವಾಲಯದಲ್ಲಿರುವ ಆದಿಯೋಗಿ ಮೂರ್ತಿ. ಹಾಗಾಗಿ ಮಹಾಶಿವರಾತ್ರಿ ದಿನ ಭಕ್ತರಿಗೆ ಉಚಿತ ಆಟೋ ವ್ಯವಸ್ಥೆ ಮಾಡುವ ಮೂಲಕ ಸೇವೆಗೆ ಶ್ರೀಕಾರ ಸುತ್ತುತ್ತಿದ್ದಾರೆ ಹರೀಶ್ ರೆಡ್ಡಿ. ಮಹಾಶಿವರಾತ್ರಿ ಹಬ್ಬ ಇಡೀ ದೇಶಕ್ಕೆ ಒಂದು ರೀತಿಯಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೊಂದು ರೀತಿ.
ಕಾರಣ ಇಲ್ಲಿ ಮಹಾಶಿವನ ವಿವಿಧ ದೇವಾಲಯಗಳು, ವಿಶೇಷ ಪ್ರವಾಸಿ ತಾಣಗಳು ಮತ್ತು ಪವಿತ್ರ ತಾಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ವಿಶ್ವಪ್ರಸಿದ್ಧ ನಂದಿಗಿರಿಧಾಮದಲ್ಲಿರುವ ಯೋಗನಂದೀಶ್ವರ ದೇವಾಲಯ, ಅದೇ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ ಅತ್ಯಂತ ಪುರಾತನ ದೇವಾಲಯವಾಗಿದೆ. ಇನ್ನು ಈಶಾ ಆದಿಯೋಗಿ ಮೂರ್ತಿ ಇತ್ತೀಚಿನ ದಿನಗಳಲ್ಲಿ ಜಗತ್ ಪ್ರಸಿದ್ಧವಾಗಿದೆ. ಹಾಗಾಗಿ ಸಹಜವಾಗಿಯೇ ಚಿಕ್ಕಬಳ್ಳಾಪುರಕ್ಕೆ ಮಹಾಶಿವರಾತ್ರಿ ವಿಶೇಷ. ಇಂತಹ ಮಹಾಶಿವರಾತ್ರಿ ಹಬ್ಬದ ದಿನ ರಾತ್ರಿ ಜಾಗರಣೆ ಮಾಡಲು ನಂದಿ ಗ್ರಾಮಕ್ಕೆ ಬರುವ ಭಕ್ತರ ಸಂಖ್ಯೆ ಅಪಾರ. ಇನ್ನು ಹಬ್ಬ ಕಳೆದ ಮಾರನೇ ದಿನ ಇಲ್ಲಿ ಜೋಡಿ ರಥೋತ್ಸವ ನಡೆಯಲಿದ್ದು, ಈ ರಥೋತ್ಸವ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ನಂದಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಮಹಾಶಿವರಾತ್ರಿ ಮತ್ತು ಮಾರನೇ ದಿನ ಜೋಡಿ ರಥೋತ್ಸವದಂದು ಚಿಕ್ಕಬಳ್ಳಾಪುರದಿಂದ ಉಚಿತ ಆಟೋ ಸೇವೆ ಆಯೋಜಿಸಿರುವ ಮೂಲಕ ಸಮಾಜ ಸೇವಕ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ರೆಡ್ಡಿ ಮಾನವೀಯತೆ ಮೆರೆದಿದ್ದಾರೆ. ಈಗಾಗಲೇ ನೂರಾರು ಹಸುಗಳನ್ನು ದಾನ ಮಾಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ಹರೀಶ್ ರೆಡ್ಡಿ ಇದೀಗ ಉಚಿತ ಆಟೋ ಸೇವೆಗೆ ಮುಂದಾಗಿದ್ದಾರೆ. ದಿನಾಂಕ 15/2/2026 ಮತ್ತು ದಿನಾಂಕ 16/2/2026 ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶ್ರೀ ಕ್ಷೇತ್ರ ಭೋಗನಂದೀಶ್ವರಕ್ಕೆ ಬರುವ ಸಮಸ್ತ ನಾಡಿನ ಭಕ್ತರಿಗೆ ಉಚಿತ ಆಟೋ ಸೇವೆಗಳನ್ನು ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಭಕ್ತಾದಿಗಳ ಸದುಪಯೋಗ ಪಡಿಸ್ಕೊಳ್ಬೇಕು. ಭಕ್ತಾದಿಗಳ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಂತ ನಾನು ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ದಿನಾಂಕ 15ರಂದು ಜಾಗರಣೆ ಇರೋದ್ರಿಂದ, ನಂದಿ ದೇವಸ್ಥಾನದಲ್ಲಿ ಜಾಗರಣೆ ಇರೋದ್ರಿಂದ 15ನೇ ತಾರೀಕು ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ ಸ್ಥಳ ಸಿವಿಲ್ ಬಸ್ ಸ್ಟಾಪು ಮತ್ತು ಜೂನಿಯರ್ ಕಾಲೇಜ್ ಮುಂಭಾಗ ಹಾಗೂ ನಂದಿ ಕ್ರಾಸ್ನಿಂದ ಶ್ರೀ ಕ್ಷೇತ್ರ ನಂದೀಶ್ವರ ಭೋಗನಂದೀಶ್ವರ ದೇವಸ್ಥಾನದ ಆವರಣದವರೆಗೂ ಕೂಡ ಸೇವೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ದಿನಾಂಕ 16ರಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಆಟೋಗಳು ನಿರಂತರ ಚಾಲನೆಯಲ್ಲಿ ಸೇವೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದೆ. 25 ಆಟೋಗಳು ಪಾಲ್ಗೊಳ್ತಾ ಇದೆ. ಜೂನಿಯರ್ ಕಾಲೇಜ್ ಬಳಿ 10, ನಮ್ಮ ಸಿವಿಲ್ ಬಸ್ ಸ್ಟಾಪ್ ಬಳಿ ಅದು, ಕ್ಷೇತ್ರ ಹತ್ರ ಇರೋದ್ರಿಂದ ನಂದಿ ಕ್ರಾಸ್ನಿಂದ 10. ಈ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದಲ್ಲಿ ನಡೆಯುವ ರಥೋತ್ಸವಕ್ಕೆ ಉಚಿತ ಆಟೋ ಸೇವೆ ಒದಗಿಸಿದ್ದ ಹರೀಶ್ ರೆಡ್ಡಿ ಇದೀಗ ನಂದಿ ಜಾತ್ರೆಗೆ ಆಟೋ ಸೇವೆ ಒದಗಿಸುತ್ತಿದ್ದು, ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣ, ಜೂನಿಯರ್ ಕಾಲೇಜು ಮುಂಭಾಗದ ಆಟೋ ನಿಲ್ದಾಣದಿಂದ ನಂದಿ ಗ್ರಾಮಕ್ಕೆ ಆಟೋಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಈ 2 ನಿಲ್ದಾಣಗಳಲ್ಲಿ ತಲಾ 10 ಆಟೋಗಳು ನಂದಿ ಗ್ರಾಮಕ್ಕೆ ತೆರಳುತ್ತಿದ್ದು, ಈ ಕಡೆಯಿಂದ ಪ್ರಯಾಣಿಕರನ್ನು ಕರೆದೊಯ್ದು ಆ ಕಡೆಯಿಂದ ಕರೆತರಲಾಗುತ್ತದೆ. 2 ಕಡೆಗೂ ಉಚಿತವಾಗಿ ಸೇವೆ ಒದಗಿಸಲಾಗುವುದೆಂದು ಹರೀಶ್ ರೆಡ್ಡಿ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರೀಶ್ ರೆಡ್ಡಿ, ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ 10 ಆಟೋ, ಜೂನಿಯರ್ ಕಾಲೇಜ್ ಮುಂಭಾಗದ ಆಟೋ ನಿಲ್ದಾಣದಿಂದ 10 ಆಟೋ ಮತ್ತು ನಂದಿ ಕ್ರಾಸ್ನಿಂದ 5 ಆಟೋಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 25 ಆಟೋಗಳು ಫೆಬ್ರವರಿ 15ರ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕಾರ್ಯನಿರ್ವಹಿಸಲಿದ್ದು, ಭಕ್ತರನ್ನು ನಂದಿ ಗ್ರಾಮಕ್ಕೆ ಕರೆದೊಯ್ದು ವಾಪಸ್ ಕರೆತರುವ ಕೆಲಸ ಮಾಡಲಿವೆ. ಮಾರನೇ ದಿನ ನಡೆಯುವ ರಥೋತ್ಸವಕ್ಕೂ ಭಕ್ತರನ್ನು ಕರೆದೊಯ್ಯುವ ಕೆಲಸ ಆಟೋಗಳು ಮಾಡಲಿದ್ದು, ಭಕ್ತರು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಸಂಬಂಧಿಕ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಶವಾಗಾರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವೈದ್ಯರ ಜೊತೆಯಲ್ಲಿ ಚರ್ಚೆ ನಡೆಸಿದರು. ಮೃತ ವ್ಯಕ್ತಿಯ ತಲೆಗೆ ಗಂಭೀರ ಗಾಯಗಳಾಗಿ ಮೃತಪಟ್ಟಿದ್ದಾರೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಸಂಬಂಧಿಕ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವೈದ್ಯರ ಜೊತೆಯಲ್ಲಿ ಚರ್ಚೆ ನಡೆಸಿದರು. ಮೃತ ವ್ಯಕ್ತಿಯ ತಲೆಗೆ ಗಂಭೀರ ಗಾಯಗಳಾಗಿ ಮೃತಪಟ್ಟಿದ್ದಾರೆ. ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸದಿದ್ದರೆ ಸಾವು ಸಂಭವಿಸುತ್ತಿರಲಿಲ್ಲವೆಂದರು.
ಕಾರು ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡಿಯ ಗ್ರಾಮದ ನಯಾರ ಪೆಟ್ರೋಲ್ ಬಂಕ್ ಬಳಿ ನಡೆದಿದೆ. ಶಿಡ್ಲಘಟ್ಟ ನಗರದ ಕದರಿಪಾಳ್ಯ ನಿವಾಸಿ ಸುಮಾರು 45 ವರ್ಷದ ಮುನೇಗೌಡ ಎಂಬುವರು ಮೃತಪಟ್ಟಿದ್ದಾರೆ. ಅಂದಹಾಗೆ ಮೃತ ವ್ಯಕ್ತಿ ಮುನೇಗೌಡ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತಿದ್ದರಂತೆ. ಪ್ರತಿದಿನ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಗೆ ಬೈಕ್ನಲ್ಲಿ ಬಂದು ಹೋಗುತ್ತಿದ್ದರಂತೆ. ಹಾಗೆಯೇ ಇಂದು ಸಹ ಬಂದು ಕೆಲಸ ಮುಗಿಸಿಕೊಂಡು ವಾಪಸ್ ಶಿಡ್ಲಘಟ್ಟಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಮುಂಭಾಗದಿಂದ ಬಂದ ಟವೇರಾ ಕಾರು ಹಾಗೂ ಬೈಕ್ ನಡುವೆ ಡಿಕ್ಕಿಯಾದ ಪರಿಣಾಮ 2 ವಾಹನಗಳು ನಜ್ಜುಗುಜ್ಜಾಗಿದೆ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಾರ್ಗದ ಮಧ್ಯೆ ಹೊಸಹುಡ್ಯ ಗ್ರಾಮದ ಬಳಿ ಅಪಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ. ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಅಪಘಾತ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಹನಗಳನ್ನು ವಶಕ್ಕೆ ಪಡೆದು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಮೃತ ವ್ಯಕ್ತಿ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಸಂಬಂಧಿಕರಾಗಿದ್ದು, ಘಟನೆ ತಿಳಿದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಶವಾಗಾರಕ್ಕೆ ಭೇಟಿ ನೀಡಿ ವೈದ್ಯರ ಜೊತೆಯಲ್ಲಿ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಮೃತ ವ್ಯಕ್ತಿ ನನ್ನ ಮಾವನ ಮಗನಾಗಿದ್ದು, ಪ್ರತಿದಿನ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಗೆ ಬರುತ್ತಿದ್ದರು. ಕೆಲಸ ಮುಗಿಸಿಕೊಂಡು ವಾಪಸ್ ತೆರಳುತ್ತಿದ್ದಾಗ ಈ ರೀತಿ ದುರ್ಘಟನೆ ಸಂಭವಿಸಿರುವುದು ನಮಗೆ ನೋವಾಗಿದೆ. ತಲೆಗೆ ಗಂಭೀರ ಗಾಯಗಳಾಗಿ ಸಾವು ಸಂಭವಿಸಿದೆ. ಆದರೆ ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸಿದ್ರೆ ಸಾವು ಸಂಭವಿಸುತ್ತಿರಲಿಲ್ಲವೆಂದರು. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಶಿಡ್ಲಘಟ್ಟ ನಗರದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ರಿಲೇಷನ್ ಆದಂಥ ನಮ್ಮ ಅಶ್ವಥಣ್ಣವ್ರ ಮಗ ಮುನೇಗೌಡರನ್ನವರು ಪ್ರತಿದಿನ ಚಿಕ್ಕಬಳ್ಳಾಪುರ RTO ಆಫೀಸಲ್ಲಿ ಅವರು ಕಾರ್ಯವನ್ನು ನೆರವೇರಿಸ್ತಾ ಇದ್ದು, ಈ ದಿನ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಹೊಸಹುಡ್ಡೆ ಗ್ರಾಮದ ಹತ್ರ ಇವತ್ತು ಒಂದು ಅಪಘಾತ ಆಗಿ ಇವತ್ತು ಪಾಪ ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ಒಂದು ದುರ್ಘಟನೆ ಯಾರಿಗೂ ಆಗಬಾರ್ದು ಅಂತ ನನ್ನ ಒಂದು ಭಾವನೆ. ಅಲ್ಲಿ ಇರ್ತಕ್ಕಂಥ ನಮ್ಮವರು ನನಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನಿಂದ ಊರಿಗೆ ಬರೋಂಥ ಮಧ್ಯದಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದಾಗ ಕೂಡಲೇ ನಮ್ಮ ಸ್ನೇಹಿತರನ್ನ ಕರ್ಕೊಂಡು ಇವತ್ತು ಮುನೇಗೌಡ ಅನ್ನೋರು ಇವತ್ತು ನನಗೂ ರಿಲೇಷನ್ ಆಗಬೇಕಾಗಿರೋಂಥವ್ರು, ನಮ್ಮ ಮಾವನ ಮಗ ಆಗ್ಬೇಕು ಅವರು. ಇವತ್ತು ಅವರು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಘಟನೆ ಆಗಿದೆ. ಈ ಒಂದು ಘಟನೆ ಇವತ್ತು ಅವರ ಕುಟುಂಬಕ್ಕೆ ಭಾಳಷ್ಟು ಒಂದು ದೊಡ್ಡ ಆಘಾತ ಆಗಿರೋದ್ರಿಂದ ಆ ಕುಟುಂಬಕ್ಕೂ ಭಗವಂತನು ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಇವತ್ತು ಈ ಒಂದು ಘಟನೆ ಇವತ್ತು ಭಾಳಷ್ಟು ನೋವಾಗಿದೆ. ಇವತ್ತು ನಮಗೂ ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ. ಇವತ್ತು ಕುಟುಂಬಸ್ಥರು ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ. ಮುಂದೆ ಈ ರೀತಿ ಅಪಘಾತಗಳು ಆಗೋಂಥದ್ದನ್ನ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ಭಾಳಷ್ಟು ಜವಾಬ್ದಾರಿಯಿಂದ ಇವತ್ತು ಹೆಲ್ಮೆಟ್ಟು ಕಡ್ಡಾಯ ಅಂತೇಳಿ ಒಂದು ಅಭಿಯಾನವನ್ನು ಮಾಡಿದ್ದಾರೆ. ಈಗ ನಾನು ನೋಡಿದ ಸಂದರ್ಭದಲ್ಲಿ ಡಾಕ್ಟ್ರ್ ಹೇಳ್ತಕ್ಕಂಥದ್ದು ಇವತ್ತು ಅವ್ರು ಹೆಲ್ಮೆಟ್ ಹಾಕಿದರೆ ಅವ್ರ ಪ್ರಾಣ ಉಳಿತಾಯಿತು ಅಂತ ಈಗ ನಮ್ಮ ಡಾಕ್ಟ್ರ್ ನಮ್ಮ ಗಮನಕ್ಕೆ ತಂದಿದ್ದಾರೆ. ಮುಂದೆ ಈ ರೀತಿ ದುರ್ಘಟನೆ ಆಗದಿರ ಜವಾಬ್ದಾರಿ ಇವತ್ತು ಎಲ್ರಿಗೂ ಇರಬೇಕಂತ ನನಗೆ ಇವತ್ತು ಅವರು RTO ಕಚೇರಿಯಲ್ಲಿ ಕೆಲಸ ಮುಗಿಸಿ ಸುಮಾರು ಒಂದು 7:15 ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಅಪಘಾತ ಇದು. ಇವತ್ತು RTO ಆಫೀಸಲ್ಲಿ 5:30-6 ಗಂಟೆ ಕೆಲಸ ಮಾಡ್ತಕ್ಕಂಥ ನಾವು ಗಮನಿಸ್ತಾ ಇದ್ದೀರಿ. ಅವರು ಆ ಒಂದು ಸಂದರ್ಭದಲ್ಲಿ ಇವತ್ತು 7:45 ಆಗಿದೆ. ಇದು ಸ್ವಲ್ಪ ಮುಂಚಿತವಾಗಿ 5:30-6 ಗಂಟೆಗೆ ಮನೆಗೆ ಹೋಗಿದ್ರಿ ಈ ಒಂದು ಅಪಘಾತ ಆಗೋಂಥದ್ದನ್ನ ತಡಿಬೋದಾಗಿತ್ತು. ಇವತ್ತು ಅವರು ಮಕ್ಕಳು ಇವತ್ತು ಚಿಕ್ಕ ಮಗು ಒಂದು 2 ಮಕ್ಕಳು ಚಿಕ್ಕ ಮಗು ಒಂದಿದೆ. ಇವತ್ತು ಮನೆಯಲ್ಲಿ ಬರೋ ನನಗೆ ನಮ್ಮ ಮನೆಯವ್ರು ಹೇಳಿದರು ಈ ಒಂದು ಘಟನೆ ಆಗಬಾರ್ದು, ಇದಕ್ಕೆಲ್ಲ ಯಾವುದೇ ರೀತಿ ಇವರಿಗೆ ಆ ಒಂದು ಕುಟುಂಬಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡಿಸ್ತಕ್ಕಂಥದ್ದು
ಮತ್ತು ಆ ಕುಟುಂಬದ ಜೊತೆಲಿ ಇರ್ತಕ್ಕಂಥದ್ದು ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಆದೇಶ ಮಾಡಿ ವಿವಿಧ ರೀತಿಯಲ್ಲಿ ಆಂದೋಲನ ನಡೆಸಿದ್ರು. ಹೆಲ್ಮೆಟ್ ಧರಿಸದೆ ರೋಡ್ಗಿಳಿದವರನ್ನ ಹಿಡಿದು ದಂಡ ವಿಧಿಸಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರೂ ಸಹ ಇನ್ನೂ ಬುದ್ಧಿ ಕಲಿಯದ ಬೈಕ್ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಿ ಅಪಘಾತ ಸಂಭವಿಸಿದಾಗ ತಲೆಗೆ ಗಂಭೀರ ಗಾಯಗಳಾಗಿ ಸಾವನ್ನಪ್ಪುತ್ತಿರುವುದು ವಿಪರ್ಯಾಸವೇ ಸರಿ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೇಂದ್ರ ಸರ್ಕಾರದ ನೂತನ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ವಿರೋಧಿಯಾಗಿವೆ ಮತ್ತು 29 ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳಾಗಿ ಬದಲಾಯಿಸುವುದರಿಂದ
ಉದ್ಯೋಗ ಭದ್ರತೆ ಕಡಿಮೆಯಾಗುತ್ತದೆ ಎಂದು ಆರೋಪಿಸಿ ಅಖಿಲ ಭಾರತ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಕರೆಯ ಮೇರೆಗೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಗುರುವಾರ ನಡೆಯಿತು. ಶಿಡ್ಲಘಟ್ಟ ನಗರದಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮಾತನಾಡಿ, ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಪರ ನೀತಿಗಳು, ವಿದ್ಯುತ್ ತಿದ್ದುಪಡಿ ಮಸೂದೆ ಮತ್ತು ಖಾಸಗೀಕರಣದ ವಿರುದ್ಧ ಕಾರ್ಮಿಕರು ಧ್ವನಿ ಎತ್ತಬೇಕೆಂದು ಕರೆ ನೀಡಿದರು. 4 ಕಾರ್ಮಿಕ ಸಂಹಿತೆಗಳು ಮತ್ತು ನಿಯಮಗಳನ್ನು ರದ್ದುಗೊಳಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಉಳಿಸಿ, ಮೂಲ ಸೌಕರ್ಯ, ಉತ್ತಮ ಗುಣಮಟ್ಟದ ಆಹಾರ, ಸರಿಯಾದ ಶಾಲಾ ಪೂರ್ವ ಶಿಕ್ಷಣದೊಂದಿಗೆ ಯಶಸ್ವಿ 50 ವರ್ಷಗಳನ್ನು ಪೂರೈಸಿದ ಐಸಿಡಿಎಸ್ ಅನ್ನು ಸಾಂಸ್ಥಿಕಗೊಳಿಸಿ, ಇಸಿಸಿಇ ಹಕ್ಕಿಗಾಗಿ ಕಾನೂನನ್ನು ಜಾರಿಗೊಳಿಸಿ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಗ್ರೇಡ್ 3 ಮತ್ತು 4 ಸರ್ಕಾರಿ ನೌಕರರನ್ನಾಗಿ ಕ್ರಮಬದ್ಧಗೊಳಿಸಿ, ಕನಿಷ್ಠ ವೇತನ, ಪಿಂಚಣಿ, ದೇಶಾದ್ಯಂತ ಏಕರೂಪ ಸೇವಾ ಷರತ್ತುಗಳು, ಗ್ರಾಜ್ಯುಟಿಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ತಕ್ಷಣವೇ ಜಾರಿಗೊಳಿಸಿ ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅವರು ಪ್ರತಿಭಟಿಸಿದರು. ಇವತ್ತು ಏನು ಯೂನಿಟ್ ಕಾಸ್ಟ್ ಕೊಡ್ತಾ ಇದ್ದಾರೆ ಅದು ಕೂಡ 2018ರಿಂದ ಹೆಚ್ಚಳ ಮಾಡಿಲ್ಲ. ಕೇವಲ 2700 ರೂಪಾಯಿಗೆ ನಮ್ಮ ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇದ್ದಾರೆ. ಇವತ್ತು BLO ಕೆಲಸ ಮಾಡಲ್ಲ ಅಂತಂದ್ರೆ ಎಲ್ಲರಿಗೂ ಕೂಡ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಇವತ್ತು BLO ಕೆಲಸ ಮಾಡಿ ನಾವಿವತ್ತು ಅಂಗನವಾಡಿಗಳಲ್ಲಿ LKG UKG ಕೊಡಬೇಕು ಅಂತ ಕೇಳಿದ್ವಿ. ಆದ್ರೆ ಅದನ್ನು ಕೂಡ ಮಾಡದೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡಲಾರ್ದಂಗೆ ಇವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಕೂಡ ಇವ್ರ ಕೈಲಿ ಮಾಡಿಸ್ತಾ ಇದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿ ನೌಕರಿಗೆ ಇವತ್ತು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅದನ್ನ ವಾಪಸ್ ಕೊಡಬೇಕು. ಯಾಕೆ ಅಂತಂದ್ರೆ ಇವತ್ತು ಬಿಸಿ ಊಟ ನೌಕರಿಗೂ ಕೂಡ ಇವತ್ತು NGOಗಳು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ. ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಸ್ ನಿಲ್ದಾಣದ ಬಳಿ ಕೆಲ ಕಾಲ ರಸ್ತೆ ತಡೆ ನಡೆಸಿದರು. ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಗುಡಿಬಂಡೆ ಪಟ್ಟಣದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಗುಡಿಬಂಡೆ ಪಟ್ಟಣದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮಂಜುಳಾ, ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ಅನೇಕ ಇಲಾಖೆಗಳ ಖಾಸಗೀಕರಣಕ್ಕೆ ಮುಂದಾಗಿ ದೊಡ್ಡ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಸರ್ಕಾರದ ಈ ನೀತಿಗಳಿಂದ ಬಡ ಮತ್ತು ಮಧ್ಯಮ ವರ್ಗದ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾರ್ಮಿಕರ ಬದುಕಿನ ಭದ್ರತೆ, ಉದ್ಯೋಗದ ಸುರಕ್ಷತೆ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳು ಹದಗೆಟ್ಟಿವೆ ಎಂದರು. ಕೇಂದ್ರದಲ್ಲಿ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ಕಾಯ್ದೆಗಳು ಕಾರ್ಮಿಕ ವಿರೋಧಿಯಾಗಿದ್ದು ಇವುಗಳನ್ನು ತಕ್ಷಣವೇ ರದ್ದುಪಡಿಸಬೇಕು. ಕನಿಷ್ಠ ವೇತನೆಯನ್ನು ಖಚಿತಪಡಿಸಿ ಜಾರಿಗೊಳಿಸಬೇಕು. ಕಾರ್ಮಿಕರನ್ನು ಅತಿ ಹೆಚ್ಚು ಗಂಟೆಗಳ ಕಾಲ ದುಡಿಸಿಕೊಳ್ಳುವ ವ್ಯವಸ್ಥೆಯನ್ನು ನಿಲ್ಲಿಸಬೇಕು. ಹೆಣ್ಣು ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ಕೆಲಸ ಮಾಡುವ ನಿಯಮವನ್ನು ಹಿಂಪಡೆಯಬೇಕು ಹಾಗೂ ಮಹಿಳಾ
ಕಾರ್ಮಿಕರ ಸುರಕ್ಷತೆಗೆ ವಿಶೇಷ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕಾರ್ಮಿಕರ ಸಂರಕ್ಷಣಾ ಕಾಯ್ದೆಗಳಿಗೆ ಸಂಬಂಧಿಸಿದ ತಿದ್ದುಪಡಿಗಳನ್ನು ಹಿಂಪಡೆಯಬೇಕು. ಸಾರ್ವಜನಿಕ ವಲಯದ ಸಂಸ್ಥೆಗಳ ಖಾಸಗೀಕರಣವನ್ನು ತಕ್ಷಣವೇ ನಿಲ್ಲಿಸಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕನಿಷ್ಠ ವೇತನ ನಾವು 36,000 ರೂಪಾಯಿ ಕೊಡಬೇಕು. ನಮ್ಮ ಅಂಗನವಾಡಿ ಏನು ಕಾರ್ಯಕರ್ತರಿದ್ದಾರೆ, ನಮ್ಮ ಬಿಸಿಯೂಟ ಕಾರ್ಯಕರ್ತರಿದ್ದಾರೆ, ಅವರಿಗೆ ಏನು ಕಾಯಂ ಉದ್ಯೋಗ ಕೊಡಬೇಕು. ಆದರೆ ಈಗ ಬಂದಿರತಕ್ಕಂಥ ಕಾನೂನಲ್ಲಿ ಏನಿದೆ, ಏನು ಫಿಕ್ಸೆಡ್ ನಿಮಗೆ ಇಷ್ಟು ವರ್ಷ ಅಷ್ಟೇ, 10 ವರ್ಷ ತಗೊಂಡ್ರೆ 10 ವರ್ಷನೇ ಕೆಲಸ ಮಾಡಬೇಕು, 10 ವರ್ಷ ಆದ್ಮೇಲೆ ನಿಮ್ಗೆ ಏನು ಇಲ್ಲ, ತೆಗೆದು ಆಚೆಗಾಗ್ಬೋದು ಅಂತ ಕಾನೂನು ಬಂದಿದೆ. ಇದರಲ್ಲಿ ಮೊದಲ ಕಾನೂನಲ್ಲಿ ಏನಿತ್ತು, ಪರ್ಮನೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಹೋರಾಟ ಮಾಡುವ ಹಕ್ಕಿತ್ತು. ಆದ್ರೆ ಈಗ ಹೋರಾಟ ಮಾಡುವ ಹಕ್ಕಿಲ್ಲ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕೇಂದ್ರ ಸರ್ಕಾರ ಜಾರಿ ಮಾಡಲು ಹೊರಟಿರುವ ಕಾರ್ಮಿಕರ 4 ಸಮಿತಿಗಳನ್ನು ವಿರೋಧಿಸಿ ನಂಜನಗೂಡು ಪಟ್ಟಣದಲ್ಲಿ ಸಿಐಟಿ ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ನಂಜನಗೂಡು ನಗರದ ಪ್ರಮುಖ ರಸ್ತೆಗಳಾದ ರಾಷ್ಟ್ರಪತಿ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆ ಮೂಲಕ ಮೆರವಣಿಗೆ ಸಾಗಿ ಹುಲ್ಲಹಳ್ಳಿ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಮಿತಿಗಳನ್ನು ಜಾರಿ ಮಾಡಲು ಹೊರಟಿದ್ದು ಈಗಾಗಲೇ ರಾಜ್ಯ ಸರ್ಕಾರಗಳ ಮೇಲೂ ಒತ್ತಡ ಏರುತ್ತಿದೆ. ಕಾರ್ಮಿಕರ ಪರವಾಗಿದ್ದ 40 ಕಾನೂನುಗಳನ್ನು 29 ಕಾನೂನುಗಳಾಗಿ ಮಾರ್ಪಾಡು ಮಾಡಿ ತದನಂತರ ಆ ಕಾನೂನುಗಳನ್ನು 4 ಸಮಿತಿಗಳಾಗಿ ಜಾರಿ ಮಾಡಲು ಹೊರಟಿದೆ. ಕಾರ್ಖಾನೆಗಳ ಮಾಲೀಕರ ಪರವಾಗಿ ಕಾನೂನು ಜಾರಿ ಮಾಡಿ ದುಡಿಯುವ ಕಾರ್ಮಿಕ ವರ್ಗಕ್ಕೆ ಮರಣ ಶಾಸನವಾಗಿ ಬರೆಯಲಾಗಿದೆ ಎಂದರು. ವಿದ್ಯುತ್ ಸುಧಾರಣೆ ಕಾಯ್ದೆಯನ್ನು ಜಾರಿ ಮಾಡಲು ತಯಾರಿ ಮಾಡುತ್ತಿದ್ದು ಇದು ನ್ಯಾಯಸಮ್ಮತವಲ್ಲದ ಕಾಯ್ದೆಯಾಗಿದೆ. ಈ ಬಗ್ಗೆ ನಾವು ನರೇಂದ್ರ ಮೋದಿ ಅವರನ್ನು ಕೇಳಬೇಕಾಗಿದೆ. ಶ್ರಮಶಕ್ತಿ ನೀತಿ ಜಾರಿ ಮಾಡಲಾಗುತ್ತಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಜಾರಿಯಲ್ಲಿದ್ದ ನರೇಗಾ ಯೋಜನೆಯ ಜನಸಾಮಾನ್ಯರ ಅನುಕೂಲವಾಗುವಂತ ಯೋಜನೆಯಾಗಿತ್ತು. ಆ ಕಾಯ್ದೆಯನ್ನು ರಾಮ್ಜಿ ಯೋಜನೆಗೆ ಮಾರ್ಪಾಡು ಮಾಡಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ಕೈಬಿಡಲಾಗಿದೆ. ಜನಪರ ಯೋಜನೆಗಳ ಕಾಯ್ದೆಗಳನ್ನು ಬದಲಾವಣೆ ಮಾಡುತ್ತಾ ಬಂಡವಾಳಶಾಹಿಗಳ ಪರವಾಗಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುತ್ತಿದ್ದಾರೆ ಎಂದರು. ಮೈಸೂರು ಸಿಐಟಿಯು ಜಿಲ್ಲಾ ಕಾರ್ಯಾಧ್ಯಕ್ಷ. ಇವತ್ತು ಕೇಂದ್ರ ಸರ್ಕಾರ ಏನು ಕಾರ್ಮಿಕ ವಿರೋಧಿಯಾದಂಥ ನೀತಿಗಳನ್ನು ಅನುಸರಿಸ್ತಾ ಇದೆ. ಕಾರ್ಮಿಕರ 1947ರಿಂದ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಕಾನೂನುಗಳನ್ನು 29 ಕಾನೂನುಗಳನ್ನು ಇವತ್ತು ಕೇಂದ್ರ ಸರ್ಕಾರ ರದ್ದು ಮಾಡಿ 4 ಕೋಡ್ಗಳನ್ನಾಗಿ ಏನು ಮಾಡಕ್ಕೆ ಹೊರಟಿದೆ. ಆ ಕೋಡ್ಗಳನ್ನು ವಿರೋಧಿಸಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇಡೀ ದೇಶದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ವಿರುದ್ಧವಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನು 4 ಕೋಡ್ಗಳನ್ನು ರಚನೆ ಮಾಡಿದ್ದಾರೆ ಅದು ವಾಪಸ್ ಆಗಲೇಬೇಕು. ಕಾರ್ಮಿಕರ ಪರವಾದಂಥ 29 ಕಾನೂನುಗಳಿದ್ದು ಅದು ಮತ್ತೆ ಪುನಃ ಸ್ಥಾಪನೆ ಮಾಡಬೇಕು. ಅದೇ ರೀತಿಯಲ್ಲಿ ಕೈಗಾರಿಕಾ ಕಾರ್ಮಿಕರಿಗೆ ರಕ್ಷಣೆ ಸಿಗಬೇಕು. ಇವತ್ತು ಕೆಲಸದ ಸ್ಥಳಗಳಲ್ಲಿ ಅನಾನುಕೂಲ ಏನಾಗ್ತಾ ಇದೆ ಅದನ್ನು ವಿರೋಧಿಸಿ ಇವತ್ತು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರವು ಈ ಕಾಯ್ದೆಗಳನ್ನು ತಕ್ಷಣ ವಾಪಸ್ಸು ಪಡೆದುಕೊಳ್ಳಬೇಕು. ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡಗಳನ್ನು ಹೇರಬಾರದು. ಕಾರ್ಮಿಕ ಸಮಿತಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿ ಮಾಡಬಾರದು. ಅಂಗನವಾಡಿ ಮತ್ತು ಬಿಸಿ ಊಟ ಮಹಿಳಾ ನೌಕರರಿಗೆ ಸಂಬಳವನ್ನು ಹೆಚ್ಚು ಮಾಡಿಲ್ಲ. ಕಡಿಮೆ ಸಂಬಳಕ್ಕೆ ಈ ದೇಶದ ಹೆಣ್ಣು ದುಡಿಸುತ್ತಿದ್ದಾರೆ. ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚಿಸಿ ದುಡಿಯುವ ಮಹಿಳೆಯರಿಗೆ ಕಾಯಂ ನೌಕರಿಯನ್ನು ನೀಡಿ ಸಂಬಳವನ್ನು ಹೆಚ್ಚು ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶ್ರೀನಿವಾಸಪುರ ತಾಲೂಕಿನ ಯಗವ ಪಾಪಿಶೆಟ್ಟಿಪಲ್ಲಿ ಗ್ರಾಮದಲ್ಲಿ ವಿದ್ಯುತ್ ತಂತಿಗಳ ಘರ್ಷಣೆಯಿಂದ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ
ರೈತರೊಬ್ಬರ ಜಮೀನಿನಲ್ಲಿದ್ದ ಹುಣಿಸೆ ಹಾಗೂ ತೆಂಗಿನ ಮರಗಳು ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಯಗವ ಪಾಪಿಶೆಟ್ಟಿಪಲ್ಲಿ ಗ್ರಾಮದಲ್ಲಿ ವಿದ್ಯುತ್ ತಂತಿಗಳ ಘರ್ಷಣೆಯಿಂದ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ರೈತರೊಬ್ಬರ ಜಮೀನಿನಲ್ಲಿದ್ದ ಹುಣಸೆ ಹಾಗೂ ತೆಂಗಿನ ಮರಗಳು ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಘಟನೆಗೆ ಸಂಬಂಧಿಸಿ ರೈತನ ವಿರುದ್ಧವೇ ಸುಳ್ಳು ದೂರು ನೀಡಿ ಕಿರುಕುಳ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಯಗವ ಪಾಪಿಶೆಟ್ಟಿಪಲ್ಲಿ ಗ್ರಾಮದ ರೈತ ನಾಗರಾಜ್ ಎಂಬುವವರ ಜಮೀನಿನ ಮೇಲೆ ಹಾದು ಹೋಗಿರುವ ಹಳೆಯ ವಿದ್ಯುತ್ ತಂತಿಯಿಂದಾಗಿ ಈ ಅನಾಹುತ ಸಂಭವಿಸಿದೆ. ನಾಗರಾಜ್ ಅವರು ಜಮೀನಿನ ಮೇಲಿರುವ ವಿದ್ಯುತ್ ಲೈನ್ನಿಂದ ಪದೇ ಪದೇ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮೋಟಾರ್ಗಳು ಸುಟ್ಟು ಹೋಗುತ್ತಿವೆ. ಅಪಾಯ ತಪ್ಪಿಸಲು ಮರಗಳನ್ನು ಕತ್ತರಿಸುವಂತೆ ಅಥವಾ ಲೈನ್ ಬದಲಾಯಿಸುವಂತೆ ಈಗಾಗಲೇ ಹಲವು ಬಾರಿ ಬೆಸ್ಕಾಂ ಇಲಾಖೆಗೆ ಮನವಿ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈಗ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಮರಗಳಿಗೆ ಬೆಂಕಿ ಬಿದ್ದಿದೆ. ಮರಗಳು ಸುಟ್ಟು ಹೋಗಿ ನಷ್ಟ ಅನುಭವಿಸುತ್ತಿರುವ ನಾಗರಾಜ್ ಅವರಿಗೆ ಈಗ ದೂರುಗಳ ಸಂಕಷ್ಟ ಎದುರಾಗಿದೆ. ಶ್ರೀನಿವಾಸಗೌಡ ಎಂಬುವವರು ನಾವೇ ಉದ್ದೇಶಪೂರ್ವಕವಾಗಿ ಬೆಂಕಿ ಹಾಕಿದ್ದೇವೆ ಎಂದು ಪೊಲೀಸ್ ಠಾಣೆಗೆ ಸುಳ್ಳು ದೂರು ನೀಡಿ ಕಿರುಕುಳ ನೀಡುತ್ತಿದ್ದಾರೆ. ಮತ್ತೊಂದೆಡೆ ರಘುನಾಥ ರೆಡ್ಡಿ ಎಂಬುವವರು ಜಮೀನಿಗೆ ಹೋಗುವ ದಾರಿಯನ್ನು ಕಿತ್ತು ಹಾಕಿ ತೊಂದರೆ ನೀಡುತ್ತಿರುವುದಲ್ಲದೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ನಾಗರಾಜ್ ಆಕ್ರೋಶ వ్యక్తపడిಸಿದ್ದಾರೆ. నాగరాజ పాపిచెట్టుపల్లి యగపాపిచెట్టుపల్లి ఇట్లా మా జమీన్లో లైన్లు రెండు టచ్ అయ్యి కింద కసుపు ఉంటే కసుపు అంతా అంటుకునేసి మానంతా కలిపి నా టెంకాయ మండలో కలిపిండాయి. ఇక్కడ చూస్తే మాకు దావల్ల రఘునాథ రెడ్డి అనే అట్లా వాడు అంత దావ అంతా కొట్టేసి మాకు దావలో అంతా రాళ్ళు పెట్టేసి దావ కొట్టేసి మాకు అన్యాయం చేస్తున్నాడు. ఈత చూస్తే ఇప్పుడు మా మీద కంప్లైంట్ ఇచ్చి 10-15 దఫలు అంతా కోర్టుకు తిప్పిస్తున్నారు. ఇప్పుడు స్టేషన్ తిప్పించి మాకు తొందర చేస్తున్నాడు. ఇప్పుడు మేము చేద్దాం సెటిల్ చేసుకుంటున్నాడు. ఎప్పుడు మాకు స్టేషన్ పిలిపించేది. ఇప్పుడు చూసినా కూడా మా స్టేషన్ దగ్గర రండి వాళ్ళు వచ్చేది లే చూసేది లే ఏమీ లేదు. దానికి దీనికి 2 మీటర్లు కూడా చుతకలేదు. ఆ పక్క ఈ పక్క కూడా కరెంట్కి టచ్ అవుతానే ఉంది. మేము చెప్తా ఉంటే మోటార్లు కాలిపోతా ఉన్నా కూడా వాళ్ళు చెవులోకి వేసుకోవాలి. మేము కరెంట్ ఇన్స్పెక్టర్కి చెప్పినాము, అక్కడ వాళ్ళకి అందరికీ చెప్పినా కూడా అది ఎవరు పట్టించుకోవడం లేదు. ಪೊಲೀಸರು ಸ್ಥಳಕ್ಕೆ ಬಂದು ಸರಿಯಾಗಿ ಪರಿಶೀಲನೆ ನಡೆಸದೆ ಫೋನ್ ಮೂಲಕ ಸಂಪರ್ಕಿಸಿ ಪ್ರಕರಣ ದಾಖಲಿಸುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸಂತ್ರಸ್ತ ರೈತ ಅಳಲು ತೋಡಿಕೊಂಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೇಂದ್ರ ಸರ್ಕಾರದ ನೂತನ 4 ಕಾರ್ಮಿಕ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮತ್ತು ಸಂಯುಕ್ತ ಹೋರಾಟ ಕರೆ ನೀಡಿದ ಬಂದ್ಗೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕೇಂದ್ರ ಸರ್ಕಾರದ ನೂತನ 4 ಕಾರ್ಮಿಕ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮತ್ತು ಸಂಯುಕ್ತ ಹೋರಾಟ ಕರೆ ನೀಡಿದ್ದ ಬಂದ್ಗೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ನಗರದ ಹಳೆ ಬಸ್ ನಿಲ್ದಾಣ, ಕೆಆರ್ ಮಾರುಕಟ್ಟೆ, ಸಿನಿಮಾ ರಸ್ತೆ ಸೇರಿದಂತೆ ನಗರದಲ್ಲಿ ಭಾಗಶಃ ಅಂಗಡಿಗಳನ್ನು ಮುಚ್ಚಿ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲ ನೀಡಿದರು. ಉಳಿದಂತೆ ನಗರದ ಹೊರಭಾಗದಲ್ಲಿ ಅಂಗಡಿಗಳು ಎಂದಿನಂತೆ ತೆರೆದಿದ್ದವು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಖಾಸಗಿ ಬಸ್ಗಳ ಸಂಚಾರ ಪ್ರತಿನಿತ್ಯದಂತೆ ಸಂಚರಿಸಿದವು. ಸಿಐಟಿಯು ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನದವರೆಗೆ ನಗರದ ವಿವಿಧ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಮಾಡಿ ಕಾರ್ಮಿಕ ನೀತಿಗಳಲ್ಲಿನ ಲೋಪಗಳನ್ನು ಸಾರ್ವಜನಿಕರಿಗೆ ತಿಳಿಸಿದರು. ಜಾಥಾದಲ್ಲಿ ನೂರಾರು ಮಹಿಳಾ ಕಾರ್ಮಿಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಿದ್ದಲಿಂಗಯ್ಯ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಸರ್ಕಾರದ ನೂತನ 4 ಕಾರ್ಮಿಕ ಕಾಯ್ದೆಗಳು ಮಾಲೀಕರ ಪರವಾದ ಕಾಯ್ದೆಗಳಾಗಿವೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಎ ವೆಂಕಟೇಶ್ ಆಕ್ರೋಶ ವ್ಯಕ್ತಪಡಿಸಿದರು.
ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರುವ ಭೂ ಸುಧಾರಣಾ ಜಾನುವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ದೇಶದ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ನಿಲುವು ಬದಲಾಗಬೇಕು. ರೈತರಿಗೆ ಮಾರಕವಾಗಿರುವ ಬೀಜ ಮಸೂದೆ ಕಾಯ್ದೆಯನ್ನು ಹಿಂಪಡೆಯಬೇಕು. ವಿಮಾ ತಿದ್ದುಪಡಿ ಕಾಯ್ದೆ, ಶಾಂತಿ ಕಾಯ್ದೆ ರದ್ದುಗೊಳಿಸಿ ಕರ್ನಾಟಕ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ಈಗ ತಂದಿರುವ ಗೆಜೆಟ್ ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆಯಬೇಕು ಮತ್ತು ಒಕ್ಕೂಟ ಸರ್ಕಾರ ತಂದಿರುವ ಜನವಿರೋಧಿ ಮಸೂದೆಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ರೈತ ಸಂಘಟನೆಗಳು, ಯುವಜನ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವ್ಯಾಪಾರಸ್ಥರ ಸಂಘಟನೆಗಳಿದ್ದಾವೆ. ವ್ಯಾಪಾರಸ್ಥರೆಲ್ಲ ಸೇರ್ಕೊಂಡು ಸಂಘ ಕಟ್ಟಿಕೊಂಡಿದ್ದಾರೆ. ಜನ ವಿರೋಧಿಯಾದಂತಹ, ಕಾರ್ಮಿಕ ವಿರೋಧಿಯಾದಂತಹ, ರೈತ ವಿರೋಧಿಯಾದಂತಹ ಈ ದೇಶ ಅಂಬಾನಿ ಅದಾನಿಗಳಿಗೆ ಸೇರಿದ್ದಲ್ಲ, ಈ ದೇಶ ದುಡಿಯುವಂತ ಜನರಿಗೆ ಸೇರಿದ್ದು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಹಿಳಾ ನೌಕರರಿಗೆ ಸಿಗಬೇಕಾದ ಬೇಡಿಕೆಗಳನ್ನು ಪಡೆಯಬೇಕಾದರೆ ಸಂಘಟನೆ ಅತಿ ಮುಖ್ಯವಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಮಹಿಳಾ ನೌಕರರು ಸದಸ್ಯತ್ವ ಪಡೆಯುವಂತೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಹಿಣಿ ಗೌಡ ತಿಳಿಸಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೋಹಿಣಿ ಗೌಡ, ಭಾರತ ಸಂವಿಧಾನದ ಪರಿಚ್ಛೇದ 15ರಡಿ ಮಹಿಳೆಯರಿಗೆ ವಿಶೇಷ ಅವಕಾಶಗಳನ್ನು ಕಲ್ಪಿಸಲು ರಾಜ್ಯಕ್ಕೆ ಅಧಿಕಾರ ನೀಡಿದ್ದು, 8ನೇ ವೇತನ ಆಯೋಗ ರಚನೆ, ಎನ್ಪಿಎಸ್ ರದ್ದತಿ, ಓಪಿಎಸ್ ಜಾರಿ, ಮಾತೃತ್ವ ರಜೆ 1 ವರ್ಷದವರೆಗೂ ವಿಸ್ತರಿಸುವುದು, ಗರ್ಭಿಣಿ ನೌಕರರಿಗೆ ವೈದ್ಯಕೀಯ ಪರೀಕ್ಷೆಗಾಗಿ ಮಾಸಿಕ 1 ವೇತನ ಸಹಿತ ರಜೆ, ಮೇರಿ ದಿವಾಸಿಯ ಜನ್ಮದಿನದಂದು ಸೆಪ್ಟೆಂಬರ್ 13 ಮಹಿಳಾ ಸರ್ಕಾರಿ ನೌಕರರ ದಿನ ಎಂದು ಘೋಷಿಸುವುದು, ವಿದೇಶಿ ಪ್ರವಾಸಕ್ಕಾಗಿ ರಾಜ್ಯ ಸರ್ಕಾರಿ ನೌಕರನು ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗಾಗಿ ಮಂಜೂರಾತಿ ನೀಡುವುದು, ಇಲ್ಲದಿದ್ದಲ್ಲಿ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ 15 ದಿನಗಳ ನಂತರ ಮಂಜೂರಾತಿ ಸ್ವಯಂ ಚಾಲಿತವಾಗಿ ಜಾರಿಗೊಂಡಿದೆ ಎಂದು ಭಾವಿಸುವುದು ಎಂಬುದಾಗಿ ಆದೇಶ ಹೊರಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದಿಂದ ಪಡೆಯಬೇಕಾಗಿದ್ದು, ಸರ್ಕಾರಿ ಮಹಿಳಾ ನೌಕರರು ಸಂಘಟಿತರಾಗುವ ಉದ್ದೇಶದಿಂದ ಈ ಸಂಘಟನೆ ಸ್ಥಾಪಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಮಹಿಳಾ ನೌಕರರು ನೋಂದಣಿಯಾಗುವಂತೆ ಮನವಿ ಮಾಡಿದ್ದಾರೆ. ಉದ್ದೇಶದಿಂದ 2023 ಜುಲೈ 13ನೇ ತಾರೀಕು ನೋಂದಣಿಯನ್ನು ಮಾಡಿ ಡಿ ಗ್ರೂಪ್ ನೌಕರರಿಂದ ಎ ಗ್ರೂಪ್ ನೌಕರರವರೆಗೆ ಎಲ್ಲ ಇಲಾಖೆಯ ಮಹಿಳಾ ನೌಕರರನ್ನ ಒಳಗೊಂಡು ನಮ್ಮ ಸಂಘಟನೆಯನ್ನು ನಾವು ಇವತ್ತು ರಾಜ್ಯದಾದ್ಯಂತ ಕಟ್ಟಿದ್ದೇವೆ. ನಮ್ಮ ಸಂಘಟನೆ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮತ್ತು ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರವಾಸ ಕಾರ್ಯಕ್ರಮವನ್ನ, ಸದಸ್ಯತ್ವ ಅಭಿಯಾನ, ಕ್ಯಾಲೆಂಡರ್ ಬಿಡುಗಡೆ ಮತ್ತು ಮಹಿಳಾ ನೌಕರರ ಸಬಲೀಕರಣ, ಮಹಿಳಾ ನೌಕರರಿಗೆ ಸಮಸ್ಯೆಗಳು, ಸವಾಲುಗಳು, ಅವರ ಹಕ್ಕು ಬಾಧ್ಯತೆಗಳಿಗೆ ಚ್ಯುತಿ ಬಂದಲ್ಲಿ ಬೇರೆ ಬೇರೆ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಹಿಳಾ ಸಭೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಭಾರತದ ಬಲಿಷ್ಠ ಯುವ ಶಕ್ತಿಗೆ ಶಿಕ್ಷಣವೇ ಅಡಿಪಾಯವಾಗಿದ್ದು, ವಿದ್ಯಾರ್ಥಿಗಳು ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಉಜ್ವಲ ಭವಿಷ್ಯ ನಿರ್ಮಿಸಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಪ್ರಭು ಅವರು ಅಭಿಪ್ರಾಯಪಟ್ಟರು.
ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ 2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರೇರಣಾ ಶಿಬಿರ ಹಾಗೂ ಸಂಜೆ ತರಗತಿಗಳ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಸರ್ಕಾರವು ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡುತ್ತಿರುವ ಅಭೂತಪೂರ್ವ ಸೌಲಭ್ಯಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸದ್ಬಳಕೆ ಮಾಡಿಕೊಳ್ಳಬೇಕು. ಶಿಕ್ಷಣ ಎಂಬುದು ಕೇವಲ ಅಂಕಗಳಿಕೆಯಲ್ಲ, ಅದು ಜೀವನವನ್ನು ಬದಲಿಸುವ ಮಹಾನ್ ಶಕ್ತಿ ಎಂಬುದನ್ನು ವಿದ್ಯಾರ್ಥಿಗಳು ಅರಿಯಬೇಕೆಂದು ಅವರು ಮಾರ್ಮಿಕವಾಗಿ ನುಡಿದರು. ಜೊತೆಗೆ ಶಿಕ್ಷಕರು ಸಹ ಕೇವಲ ಪಠ್ಯ ಬೋಧನೆಗೆ ಸೀಮಿತವಾಗದೆ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಸಿ ಅವರಿಗೆ ನೈತಿಕ ದಾರಿದೀಪವಾಗಬೇಕೆಂದು ಜಿಲ್ಲಾಧಿಕಾರಿಗಳು ಇದೇ ವೇಳೆ ಕರೆ ನೀಡಿದರು. ಸಮೂಹವನ್ನ ಯುವಕರನ್ನು ಹೊಂದಿರತಕ್ಕಂಥದ್ದು ಭಾರತ ದೇಶ. ಸೊ ಹಾಗಾಗಿ ಅದನ್ನು ಆಗಲೇ ನಾವು ಪ್ರೂವ್ ಮಾಡಿದ್ವಿ. ಮೂರನೇದು, ಹೋಗಿದ ದೇಶಕ್ಕೂ ಕೂಡ ಮಾತೃ ತಾಯಿ ಭೂಮಿಗೂ ಕೂಡ ಗೌರವ ತರ್ತೀವಿ. ಹೋದ ದೇಶದಲ್ಲೂ ಕೂಡ ಬಹಳ ಗೌರವಯುತವಾಗಿ ನಡ್ಕೊಳ್ತಾರೆ. ಅನ್ಯ ರೀತಿ ಯಾವುದೇ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳದಲ್ಲ ಬಹಳ ಕಮಿಟ್ಮೆಂಟ್ ಇಂದ ಕೆಲಸ ಮಾಡ್ತಾರೆ ಅನ್ನುವ ಹೆಗ್ಗಳಿಕೆ ಕೂಡ ನಿಮ್ದೆಲ್ಲರಿಗೂ ಆಗಿದೆ. ನಿಮ್ಮ ಅಣ್ಣ ತಮ್ಮಂದ್ರದ್ದು ಈಗಾಗಲೇ ಯಾರ್ಯಾರು ಹೋಗಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರದ್ದಾಗಿದೆ. ಆ ಎಲ್ಲ ಸಾಲಿನಲ್ಲಿ ನೀವು ನಿಂತಿದ್ದೀರಾ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, SSLC ಎಂಬುದು ವಿದ್ಯಾರ್ಥಿ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮೊಬೈಲ್ ಮತ್ತು ಸಿನಿಮಾಗಳಂತಹ ಬಾಹ್ಯ ಆಷ್ಕರಣೆಗಳಿಗೆ ಬಲಿಯಾಗದೆ ಗುರಿ ತಲುಪುವ ಛಲ ಬೆಳೆಸಿಕೊಳ್ಳಬೇಕು. ಪೋಷಕರು ಹೆಮ್ಮೆಯಿಂದ ತಲೆ ಎತ್ತುವಂತೆ ಸಾಧನೆ ಮಾಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆದ್ಯತೆಯಾಗಲಿ ಎಂದು ಹಿತವಚನ ನುಡಿದರು. ಯಾಕಂದ್ರೆ ನೋಡ್ತಾ ಇದ್ದೆ ಪೇರೆಂಟ್ಸ್ ಆವಾಗ DC ಅವರು ದೇಶ ವಿದೇಶಗಳ ಬಗ್ಗೆ ನಿಮ್ಮ ಜೀವನ ಹೇಗಿರಬೇಕು ಅಂತ ಕೂಲಂಕುಷವಾಗಿ ಮಾತನಾಡಿದ್ರೆ ನಾವು ಮಾತನಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಮ DDP ಅವರು ಇರ್ಬೋದು, ನಮ್ಮ ಕೃಷ್ಣೇಗೌಡರು ಎಲ್ಲ ಮಾತನಾಡಿದ್ದಾರೆ. ಒಂದಂತೂ ನಿಜ, ಈ ತಾವಿದ್ದೀರಲ್ಲ, ಇದು ತಮಗೆ ಮಹತ್ತರವಾದಂತ ಘಟ್ಟ. SSLC ನಮ್ಮ ಜೀವನವನ್ನೇ ಬದಲಾಯಿಸುವಂತ ಈ ಒಂದು SSLC. ಯಾಕಂದ್ರೆ ನಾನು ನೋಡಿದ್ದೇನೆ, ಈಗೆಲ್ಲ ಹಿಂದಿನ ಕಾಲದಲ್ಲಿ ನೋಡಿದ್ದು, ಈಗಲೂ ಕೆಲವು ನೋಡ್ತಾ ಇರ್ತೇನೆ. ಗಂಡ್ಮಕ್ಳು SSLC ಏನಾದ್ರು ಫೇಲ್ ಆದ್ರೆ ಅವನಿಂದ ಏನಾಗಲ್ಲ, ಎಲ್ಲ ಕೆಲಸ ಮಾಡ್ಕೊಂಡಿರೋದಿಲ್ಲ, ಎಲ್ಲಾದ್ರೂ ಗ್ಯಾರೇಜ್ ಪರೇಜ್ ನೋಡ್ಕೊಂತಾರೆ. ಹೆಣ್ಮಕ್ಳು ಏನಾದ್ರು ಫೇಲ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ 16 ವರ್ಷ ಆಗಿರುತ್ತೆ. ಈಗ ಇನ್ನೇನು 2 ವರ್ಷ ತಲುಪಿದ ಮದುವೆ ಮಾಡಿ ಕಳ್ಸ್ಬಿಡೋಣ ಅಂತ ಜ್ಞಾಪಕ ಇಟ್ಕೊಳ್ಳಿ. ನೀವೇನಾದ್ರೂ ಇವತ್ತು ನಾನ್ ಜೀವನದಲ್ಲಿ ಮುಂದೆ ಬರಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಛಲ ಇದ್ರೆ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಅಲ್ಲೇ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ DDPI ರಮೇಶ್, ತಹಸೀಲ್ದಾರ್ ಸಿಗ್ಬತುಲ್ಲಾ, ತಾಲೂಕು ಪಂಚಾಯಿತಿ EO ನಾಗಮಣಿ ಸೇರಿದಂತೆ ವಿವಿಧ ಇಲಾಖೆಯ ಗಣ್ಯರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಹೃದಯ, ಕಣ್ಣು, ಮೂಗು, ಕಿವಿ, ಗಂಟಲು, ಹಲ್ಲು ಸೇರಿದಂತೆ ಇತರ ರೋಗಗಳಿಗೆ ನುರಿತ ವೈದ್ಯರಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕೋಲಾರ ಸೆಂಟ್ರಲ್ನ ಅಸಿಸ್ಟೆಂಟ್ ಗವರ್ನರ್ ಸುಧಾಕರ್ ಮಾತನಾಡಿ, ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 200ಕ್ಕೂ ಹೆಚ್ಚು ಮಂದಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಈ ತಪಾಸಣೆಯಲ್ಲಿ 45 ಮಂದಿಗೆ ಹೃದಯ ಮತ್ತು ಕಣ್ಣಿನ ಸಮಸ್ಯೆಗಳಿರುವುದು ಕಂಡುಬಂದಿದೆ. ಕಣ್ಣಿನ ಸಮಸ್ಯೆ ಇರುವವರಿಗೆ ಉಚಿತವಾಗಿ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗುವುದು. ಹಾಗೆ ಹೃದಯ ಸಮಸ್ಯೆ ಇರುವವರಿಗೆ ನಾರಾಯಣ ಹೃದಯಾಲಯದಲ್ಲಿ ಆಪರೇಷನ್ ಮಾಡಿಸಿಕೊಡಲಾಗುವುದು. ಆರೋಗ್ಯ ಮತ್ತು ಶಿಕ್ಷಣಕ್ಕೆ ರೋಟರಿ ಸಂಸ್ಥೆ ಹೆಚ್ಚಿನ ಹೊತ್ತು ಕೊಡುತ್ತದೆ. ಮುಂದಿನ ದಿನಗಳಲ್ಲಿಯೂ ಸಹ ರೋಟರಿ ಸಂಸ್ಥೆ ವತಿಯಿಂದ ಇದೇ ರೀತಿ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಶ್ರೀದೇವಿ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ವೇದಿಕೆಯಡಿ ದೇಶದಲ್ಲಿಯೇ ಮೊದಲ ಬಾರಿಗೆ ಅಡುಗೆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಗುರುತಿನ ಚೀಟಿ ವಿತರಣೆಯನ್ನು ಫೆಬ್ರವರಿ 16 ಸೋಮವಾರ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ KV ಸುರೇಶ್ ಕುಮಾರ್ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸುರೇಶ್ ಕುಮಾರ್, ರಾಜ್ಯದಲ್ಲಿ 80% ಅಡುಗೆ ಸಹಾಯಕರು ಇದ್ದು ಅಸಂಘಟಿತ ಅಡುಗೆ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಕೊಡಲು ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೇವೆ. ಈ ಹೋರಾಟದ ಫಲವಾಗಿ ರಾಜ್ಯಾದ್ಯಂತ ಅಸಂಘಟಿತ ಅಡುಗೆ ಕಾರ್ಮಿಕರಿಗೆ ಸರ್ಕಾರದ ಕಾರ್ಮಿಕ ಇಲಾಖೆಯ ಗುರುತಿನ ಚೀಟಿ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು.
ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಬೇಕೆಂದು ಸಿಐಟಿಯು ನಾಯಕ ಸಿದ್ದಗಂಗಪ್ಪ ಆಗ್ರಹಿಸಿದರು. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ರೈತರು ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ಸುಧಾರಣೆಗಳು ಆರ್ಥಿಕ ನೀತಿಗಳನ್ನು ವಿರೋಧಿಸಿ ವಿವಿಧ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗೌರಿಬಿದನೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಮಿಕರು ರೈತರು ಮಾನವ ಸರಪಳಿ ನಿರ್ಮಾಣ ಮಾಡಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರು ಕಾರ್ಮಿಕರನ್ನು ಒಳಗೊಂಡ ಸಿಐಟಿಯು ಕಾರ್ಯಕರ್ತರ ಸರ್ಕಾರಗಳ ವಿರುದ್ಧ ಮಾಡಿದ ಪ್ರತಿಭಟನಾ ರ್ಯಾಲಿ, ರಸ್ತೆ ತಡೆ, ಮಾನವ ಸರಪಣಿ ಮುಂತಾದ ಪ್ರತಿಭಟನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಕಾರ್ಮಿಕರ ಸ್ವತಂತ್ರ ಹರಣ ಮಾಡಲು 1948 ಕಾರ್ಮಿಕರ ಕಾನೂನುಗಳಲ್ಲಿ 4 ಹೊಸದಾಗಿ ಕಾನೂನು ಮಾಡುವ ಮೂಲಕ ಕಾರ್ಮಿಕರ ಸ್ವತಂತ್ರ ಹರಣ ಮಾಡಲು ಮುಂದಾಗಿದೆ. ಇದನ್ನು ಕೂಡಲೇ ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಸಿಜಿ ಗಂಗಪ್ಪ, ಲಕ್ಷ್ಮೀನಾರಾಯಣ, ನರಸಿಂಹಮೂರ್ತಿ, ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ, ಗಂಗಪ್ಪ, ವೆಂಕಟಲಕ್ಷ್ಮಮ್ಮ, ಅನೂಡಿ ನಾಗರಾಜ್, ಜಯಮಂಗಳ, ರಾಜಮ್ಮ ಮುಂತಾದವರು ಭಾಗವಹಿಸಿದ್ದರು. ವೃತ್ತ ನಿರೀಕ್ಷಕ ವಿ ಅಂಜನ್ ಕುಮಾರ್ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಹಮ್ಮಿಕೊಂಡಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆ ಮರೆತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು. ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದ್ದರೂ ಡೋಂಟ್ ಕೇರ್. ಯುಜಿಡಿ ತುಂಬಿಕೊಂಡು ತಿಂಗಳುಗಳೇ ಕಳೆದರೂ ದುರಸ್ತಿ ಇಲ್ಲ. ಯುಜಿಡಿ ತ್ಯಾಜ್ಯ ನೀರು ನೇರವಾಗಿ ಚರಂಡಿಗೆ ಹರಿಸುತ್ತಿರುವ ನಗರಸಭೆ. ಆಶಾ ಕಾರ್ಯಕರ್ತೆಯರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ. ಕಾರ್ಮಿಕ ವಿರೋಧಿ ಕಾನೂನುಗಳ ಹಿಂಪಡೆಯಲು ಆಗ್ರಹ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ ಕಾರ್ಮಿಕ ಸಂಘಟನೆಗಳು. ಕೇಂದ್ರ, ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ. ಹಾಸ್ಟೆಲ್ ಅಡುಗೆ ಸಿಬ್ಬಂದಿ ಪತಿಯಿಂದ ವಿದ್ಯಾರ್ಥಿ ಮೇಲೆ ಹಲ್ಲೆ. ಬೆತ್ತದಿಂದ ಥಳಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಹಾಸ್ಟೆಲ್ನಲ್ಲಿ ಉಳಿದಿದ್ದ ಅಡುಗೆ ಸಿಬ್ಬಂದಿ ಪತಿಯ ಕೃತ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಮಹಾಶಿವರಾತ್ರಿ ದಿನ ಉಚಿತ ಆಟೋ ಸೇವೆ ಆಯೋಜಿಸಿದ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ. ನಂದಿ ಗ್ರಾಮದ ಭೋಗನಂದೀಶ್ವರನ ದರ್ಶನಕ್ಕೆ ಆಟೋ ಸೇವೆ. ಗೋದಾನ ಮಾಡಿದ್ದ ಹರೀಶ್ ರೆಡ್ಡಿಯಿಂದ ಮತ್ತೊಂದು ಸೇವೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.